ಈ ಪ್ರಪಂಚದಲ್ಲಿ ಎಷ್ಟೋ ಸಮಸ್ಯೆಗಳು. ಹಾಗಿರುವಾಗ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ನಡೆದಂತ ಘಟನೆ. ಆ ಪ್ರಾಂತ್ಯದಲ್ಲಿ ಯಾರಿಗೂ ಮಕ್ಕಳಾಗ್ತಿರ್ಲಿಲ್ಲ. ಮಕ್ಕಳಾಗೋದಕ್ಕೋಸ್ಕರ ಅವ್ರು ಮಾಡದಂತ ಪ್ರಯತ್ನಗಳೇ ಇರಲಿಲ್ಲ. ಹೀಗಿರುವಂತ ಒಂದು ಸಂದರ್ಭದಲ್ಲಿ ಆ ಊರಿಗೆ ಒಬ್ಬ ಡಾಕ್ಟರ್ ಬಂದ್ರು. ಕಾರಣ ಏನೇ ಇದ್ರು ಆ ಊರಿನ ಗಂಡಸರಿಗೆಲ್ಲ ವೀರ್ಯ ಕಮ್ಮಿ ಆಗಿತ್ತು ಅನ್ನೋ ಕಾರಣದಿಂದ ಮಕ್ಕಳಾಗ್ತಿಲ್ಲ ಅನ್ನೋದನ್ನ ತಿಳ್ಕೊಂಡಂತ ಡಾಕ್ಟ್ರು ಊರ್ನವ್ರಿಗೆಲ್ಲ ಔಷಧಿ ಕೊಟ್ಟು ಮಕ್ಕಳು ಆಗೋ ಹಾಗೆ ಮಾಡಿ ಎಲ್ಲರ ಪಾಲ್ಗೂ ದೇವರಾದ್ರು. ಆದ್ರೆ ಅವ್ರು ಎಷ್ಟೇ ಪ್ರಯತ್ನ ಪಟ್ರು ಒಂದು ದಂಪತಿಗೆ ಮಾತ್ರ ಮಗು ಹುಟ್ಲೇ ಇಲ್ಲ. ಜ್ಯೋತಿ, ಹೇಳಿ. ನಾನು ಅರ್ಜೆಂಟ್ ಕೆಲ್ಸದ ಮೇಲೆ ಮುಂಬೈ ಹೋಗ್ತಾ ಇದ್ದೀನಿ. ಓಕೆನಾ? ಯಾವಾಗ ಬರ್ತೀರಾ? 2-3 ಡೇಸಲ್ಲಿ ಬರ್ತೀನಿ. ಅಷ್ಟಕ್ಕೂ ಹೋಗ್ತಿರೋದು ಮುಂಬೈಗೆ ಅಲ್ವಾ? ಏನಾದರೂ ಅರ್ಜೆಂಟ್ ಇದ್ರೆ ನನಗೆ ಕಾಲ್ ಮಾಡು. ಓಕೆ? ಹೋಗಿ ಬರ್ತೀನಿ. ಸರಿ, ಟೈಮಿಗೆ ತಿನ್ನು. ನೋಡು, ಅಲ್ಲಿ ಲಿಫ್ಟ್ ಕೇಳ್ತಿದ್ದಾನಲ್ಲ, ಹುಡುಗನ ಹತ್ರ ನಿಲ್ಸು. ಎಲ್ಲಿವರೆಗೂ? ಇಲ್ಲ ಸರ್, ಇಲ್ಲೇ ನಮ್ಮ ಚಿನ್ನದ ಅಂಗಡಿವರೆಗೂ. ಏನ್ ಮಾಡ್ತಾ ಇದೀಯಾ? ಕೊಂಡ್ಕೊಳ್ಳೋ ವಯಸ್ಸಲ್ವಲ್ಲ, ಅದಕ್ಕೆ ಏನ್ ಮಾಡ್ತಾ ಇದೀಯ ಅಂತ ಕೇಳ್ದೆ. ಅದು ರಿಂಗು ಗರ್ಲ್ ಫ್ರೆಂಡಿಗೋಸ್ಕರ ಅಲ್ವಾ? ಸರ್ ಇಲ್ಲ ಸರ್, ನನ್ನ ಫ್ರೆಂಡ್ ಒಬ್ಬ ಹಾಸ್ಪಿಟಲ್ ಇದ್ದಾನೆ. ಅವ್ರ ಅಪ್ಪಂಗೆ ಹೇಳ್ಬೋದಲ್ಲ. ಆಕ್ಚುಲಿ ಅವ್ರ ಅಪ್ಪನೇ ಹಾಸ್ಪಿಟಲ್ ಅಲ್ಲಿ ಇರೋದು, ಅದಕ್ಕೆ ರಿಂಗ್ ಮಾಡ್ತಾ ಇದೀಯಾ? ಹೌದು ಸರ್, ಹೌದು ಸರ್. ಅದು ಅವ್ನ ಫ್ರೆಂಡ್ಶಿಪ್ಗೋಸ್ಕರ ಸರ್. ಅದು ಓಕೆ. ನೀನ್ ಮನೇಲಿ ಕೇಳಿದ್ರೆ ಏನ್ ಹೇಳ್ತೀಯಾ? ಆನಂದ ಕೊಡೋ ಸುಳ್ಳು ತಪ್ಪಲ್ವಲ್ಲ, ಅದಕ್ಕೆ ಸರ್ ಹೋಯ್ತು ಅಂತ ಹೇಳ್ತೀನಿ. ನೀ ಸೂಪರಾ ಫ್ರೆಂಡಿಗೋಸ್ಕರ. ನೀನೊಂದ್ ಕೆಲಸ ಮಾಡು, ನೀನ್ ಹೋಗಿ ಅಲ್ಲಿ ಮಾರಿದ್ರೆ ಅವ್ರು ತಗೊಳ್ತಾರೋ ಇಲ್ವೋ? ಸರ್ ಬೇಡ ಸರ್, ಬೇಡ ಸರ್. ಏನಿಲ್ಲ, ಪರವಾಗಿಲ್ಲ, ತಗೊಳ. ಇರ್ಲಿ, ತಗೋ. ನೀನೊಬ್ಬ. ಸರ್ ಇಲ್ಲೇ ಸರ್, ಇಲ್ಲೇ ಸರ್. ಸರ್ ನಿಲ್ಸಯ್ಯ, ನಿಲ್ಸಿ. ಇಲ್ಲೇ ಇಳಿತೀನಿ ಸರ್. ಇಲ್ಲಿಂದ ಹೇಗೆ ಹೋಗ್ತೀಯಾ? ಸರಿ, ಹೇಗೋ ಒಂದು ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ನೋಡ್ಕೋ, ಆಯ್ತಾ? ಸರ್ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಸರ್. ನಡಿ.
ಅಜ್ಜ ಹೆದರ್ಬೇಡಿ, ಮೊದಲು ಕುತ್ಕೊಳ್ಳಿ. ಇದನ್ನ ನೋಡಿ ಸ್ವಾಮಿ. ಯಾರು ಈ ಫೋಟೋದಲ್ಲಿ? ನನ್ನ ಮಗ ಸರ್. ಈ ಫೋಟೋನ ನಿಮ್ ಫೋನಿಗೆ ಕಳ್ಸಿದ್ಯಾರು? ನನ್ನ ಸೊಸೆ ಫೋನ್ ಇಂದ ಬಂತು ಸರ್. ನಿಮ್ ಸೊಸೆಗೂ ಮಗಂಗೂ ಏನಾದ್ರೂ ಸಮಸ್ಯೆ ಇದೆಯಾ? ಚೆನ್ನಾಗೇ ಇದ್ರು ಸರ್, ಆದ್ರೆ ಈ ನಡುವೆ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ ಸರ್. ಸರಿ ಬನ್ನಿ. ಕಾರ್ತಿಕ್, ಬಾಗ್ಲು ಹೊಡೀರಿ. ಎಸ್ ಸರ್. ಕಾನ್ಸ್ಟೇಬಲ್, ಲೈಟ್ ಆನ್ ಮಾಡಿ. ಈ ಫೋನಿಂದನೇ ನಿಮ್ ಫೋನಿಗೆ ಫೋಟೋಸ್ ಬಂದಿರೋದು. ಕಾರ್ತಿಕ್ ಸರ್. ಕ್ಲೂಸ್ ಟೀಮಿಗೆ ಫೋನ್ ಮಾಡಿ ಫಿಂಗರ್ ಪ್ರಿಂಟ್ ತಗೊಳಕ್ ಹೇಳಿ. ಓಕೆ ಸರ್. ಸರ್, ಜ್ಯೋತಿನೇ ಕೊಲೆ ಮಾಡಿದ್ರೆ ಅವ್ರ ಫೋನು ಮತ್ತೆ ಗನ್ನು ಇಲ್ಲಿ ಬಿಟ್ಟೋಗ್ತಾಳೆ ಅಂತೀರಾ? ನಾವ್ ಹಾಗೆ ಅನ್ಕೋತೀವಿ ಅಂತ ನಮ್ಮನ್ನ ಮಿಸ್ಗೈಡ್ ಮಾಡೋ ಪ್ರಯತ್ನನೂ ಇರ್ಬೋದಲ್ವಾ? ಎಸ್ ಸರ್. ತುಂಬಾ ಜನ ತಪ್ಪು ಮಾಡಿ ತಪ್ಪಿಸ್ಕೊಳ್ಳೋ ಪ್ರಯತ್ನದಲ್ಲೇ ಸಿಕ್ಕಾಕೊಳ್ತಾರೆ. ಆದ್ರೆ ಇಲ್ಲ, ಆ ಥರ ನಡೆದಿಲ್ಲ. ತುಂಬಾ ಇಂಟೆಲಿಜೆಂಟ್ ಆಗಿ ಪ್ಲಾನ್ ಮಾಡಿದ್ದಾರೆ. ಹೌದು ಸರ್. ಇದನ್ನ ಯಾರೇ ಮಾಡಿದ್ರು ಸತ್ತು ಹೋಗಿದ್ ಮಾತ್ರ ನನ್ನ ಮಗ. ಅವ್ರನ್ನ ಹೇಗಾದ್ರೂ ಕಂಡು ಹಿಡೀರಿ ಸರ್, ನಿಮ್ ಕಾಲಿಗೆ ಬೀಳ್ತೀನಿ. ಖಂಡಿತ ಅಜ್ಜ, ಬನ್ನಿ. ಕಾರ್ತಿಕ್, ಆ ಹುಡುಗಿ ಏನಿದ್ರು ಸ್ಟೇಷನ್ಗೆ ಕರ್ಕೊಂಡು ಎಸ್ ಬನ್ನಿ. ಸರ್. ಟೀ ಕಾಫಿ ಏನಾದ್ರು ತಗೊಂತೀಯಾ? ಅಭ್ಯಾಸ ಇಲ್ಲ ಸರ್. ಡೆಡ್ ಬಾಡಿ ಎಲ್ಲಿದೆ? ಹೇಳು ಹೇಳು ಹೇಳು. ಸರ್, ನನ್ ಗಂಡ ತುಂಬಾ ಒಳ್ಳೆಯವರು ಸರ್. ನೀನು ಸಾಯಿಸ್ಲಿಲ್ಲ ಅಂದ್ರೆ ಬೀಗ ಹಾಕಿರೋ ಮನೆಗೆ ಗನ್ ಹೇಗ್ ಬಂತು? ನೀನು ಫೋನಿಂದ ಫೋಟೋನ ಯಾರು ಕಳ್ಸಿದ್ದು ಹೇಳು. ಪ್ರೀತಿಯ ಯಜಮಾನ್ರಿಗೆ ಪ್ರೀತಿಯಲ್ಲಿ ಎಷ್ಟು ತರ ಇರುತ್ತೆ ಅಂತ ನನ್ ಪ್ರೀತಿನ ಸಮಾಧಿ ಮಾಡಿ, ಆ ಸಮಾಧಿ ಮೇಲೆ ನಮ್ಮ ಮದ್ವೆ ಮಾಡ್ದಂತ ನಮ್ಮ ಅಪ್ಪ ಅಮ್ಮನ ಪ್ರೀತಿ ಅರ್ಥ ಆಯ್ತು ರೀ. ಪ್ರೀತಿ ಮಾಡ್ದವನ್ನ ಮರೆಯಕ್ಕಾಗ್ದೆ, ಮದ್ವೆ ಮಾಡ್ಕೊಂಡಿರೋ ನಿಮಗೂ ಮೋಸ ಮಾಡಕ್ಕಾಗ್ದೆ. ನಾನು ಅನುಭವಿಸ್ತಿರೋ ನರಕ ಯಾತನೆ ಅಷ್ಟು ಇಷ್ಟು ಅಲ್ಲ. ತಪ್ಪು ಅಂತ ಗೊತ್ತಾದ್ರೂ ಯಾವುದೋ ಒಂದು ಪರಿಸ್ಥಿತಿಗೆ ಹೋಗ್ತಿದ್ದೀನಿ. ನಿಮ್ಗೆ ನನ್ ಲೆಟರ್ ಬರ್ದು ಅಲ್ಲಿ ಇಟ್ಟು ಬರೋಷ್ರಲ್ಲಿ ನನ್ ಫೋನ್ಗೋಸ್ಕರ ಹುಡುಕ್ದೆ ಸರ್, ಆದ್ರೆ ಸಿಗ್ಲಿಲ್ಲ. ಆದ್ರೆ ನನ್ ಗಂಡನ್ ಫೋನ್ ಮಾತ್ರ ಅಲ್ಲೇ ಚಾರ್ಜ್ ಹಾಕಿದೆ ಸರ್. ಇವಳು ಹೇಳ್ತಿರೋ ನಿಜನೋ ಸುಳ್ಳು ಅಂತ ತಿಳ್ಕೋಬೇಕು ಅಂತಂದ್ರೆ ತಾತನ ಫೋನ್ಗೆ ಫೋಟೋ ಬಂದಂತ ಟೈಮಲ್ಲಿ ಜ್ಯೋತಿ ಫೋನು ಯಾವ GPS ಟವರ್ ಹತ್ರ ಇತ್ತು ಅಂತ ತಿಳ್ಕೋಬೇಕು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನೀವು ವಿಶ್ವನಾಥ್ ಅವ್ರ ಮನೆಗೆ ಹೋದಾಗ ವಿಶ್ವನಾಥ್ ಫೋನ್ ಸಿಗದೆ ಜ್ಯೋತಿ ಫೋನ್ ಸಿಕ್ತು ಅಲ್ವಾ? ಹೌದು ಸರ್. ಸರ್, ಆದ್ರೆ ಜ್ಯೋತಿ ಫೋನ್ ಮೇಲೆ ಬೀಗದ ಮೇಲೆ ಇದ್ದ ಫಿಂಗರ್ ಪ್ರಿಂಟ್ಸ್ ಅವಳದೇ ಸರ್. ಗನ್ನಿನ ಮೇಲೆ? ಗನ್ ಮೇಲೆ ಫಿಂಗರ್ ಪ್ರಿಂಟ್ಸ್ ಇಲ್ಲ ಸರ್. ಹ್ಮ್. ಆದ್ರೆ ಗನ್ ಮೇಲೆ ಬೀಗದ ಮೇಲೆ ಇದ್ದ ಬ್ಲಡ್ ಮಾತ್ರ ಒಬ್ಬಂದೇ ಸರ್. ಬ್ಲಡ್ ಮಾರ್ಕ್ ಯಾರ್ದು ಅಂತ ತಿಳ್ಕೋಬೇಕಾದ್ರೆ ವಿಶ್ವನಾಥ್ ಅವ್ರ ಬಾಡಿ ಸಿಗ್ಬೇಕು, ಅಷ್ಟೇ ಅಲ್ವಾ? ಹೌದು ಸರ್. ಜ್ಯೋತಿ ಕೊಲೆ ಮಾಡಿದವಳು ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅವಳ ಫೋನ್ನ ನಾವು GPS ಟ್ರ್ಯಾಕ್ ಮಾಡಬೇಕು. ಲೆಟ್ಸ್ ಡೂ ದಟ್. Yes, sir. ಕ್ಯಾರಿ ಆನ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನೀವು? ನಿಮ್ಮ ತಂದೆ ಕಾರ್ಯದ ಫಂಕ್ಷನ್ದು ಕ್ಯಾಟ್ರಿಂಗ್ ಬಿಲ್ಲಿಂಗ್ ಬಂದಿದ್ದೀನಿ. ಓಹ್, ಓಕೆ, ಈಗಲೇ ಬರ್ತೀನಿ. ಓಕೆ ಮೇಡಮ್.
ಪೊಲೀಸ್ ಸ್ಟೇಷನ್? ಹೌದು, ನಿನ್ನ ಹತ್ರ 10 ಕೋಟಿ ಎಲ್ಲಿಂದ ಬಂತು? ನಮ್ಮಪ್ಪ ಕೊಟ್ರು. ಇಷ್ಟು ದುಡ್ಡಿದೆ ಅಂತ ಮುಂಚೆನೆ ಹೇಳಿದ್ರೆ ಅಟ್ಲೀಸ್ಟ್ ಬ್ಯಾಂಕಲ್ಲಾದ್ರೂ ಇಡ್ಬೋದಿತ್ತಲ್ವಾ? ಹೀಗಾಗತ್ತೆ ಅನ್ಕೊಳ್ಳಿಲ್ಲ. ಆ ಕಬೋರ್ಡಲ್ಲಿ ಸರ್. ನಿಮ್ ಮನೇಲಿದ್ದಂತ CC ಕ್ಯಾಮೆರಾ ಫುಟೇಜ್ ಎಲ್ಲಿದೆಯಮ್ಮ? ಬನ್ನಿ ಸರ್, ತೋರಿಸ್ತೀನಿ. ಅಲ್ಲಮ್ಮ, ಈ ಕಳ್ತನ ಆಗಿದ್ದ ದುಡ್ಡು ಯಾವುದು, ಇದ್ರ ಬಗ್ಗೆ ಯಾರು ಗೊತ್ತು, ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀಯಾ? ಹೇಳ್ತೀನಿ ಸರ್. ಅಣ್ಣ, ಫ್ರೆಂಡ್ಸಾ ಪ್ರೇಮಿಗಳ? ವಯಸ್ಸು ನೋಡಿದ್ರೆ ಎಲ್ರು ಪ್ರೀತಿ ಮಾಡೋರು ಅನ್ಕೊಂತಾರೆ ಕಣೋ. ಹೌದಣ್ಣ. ಆದ್ರೆ ಫ್ರೆಂಡ್ಶಿಪ್ ಆದ್ರೂ ಪ್ರೀತಿ ಆದ್ರೂ ಒಂದು ಕ್ಲಾರಿಟಿ ಇರುತ್ತೆ ಕಣೋ ನನ್ನ ಮಗಳಿಗೆ. ಅಣ್ಣ, ಫ್ರೆಂಡ್ಶಿಪ್ ಪ್ರೀತಿನ ತಿಳ್ಕೊಳ್ಳೋಣ ಅಣ್ಣ. ನಡಿ. ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂದ್ರೆ ಎಲ್ರಿಗಿಂತ ನೀನಿಷ್ಟ ಅಂತಲ್ಲ. ನಾನು ಇಷ್ಟಪಡೋರಲ್ಲಿ ನೀನು ಕೂಡ ಇದೆಯಾ ಅಂತ. ನಮ್ ಪ್ರೀತಿ ಜೊತೆಲಿ ಬದುಕುವಷ್ಟು ಬಂದಿದ್ಯಾ, ಸಿಕ್ದಾಗ ಕಷ್ಟ ಸುಖ ಮಾತ್ರ ಮಾತಾಡ್ಕೊಂಡು ನಿಂತು ಹೋಗಿದ್ಯಾ ಅಂತ ನಮ್ಮಪ್ಪನ ಡಿಸಿಷನ್ ಮೇಲೆ ಎಲ್ಲ ಇರುತ್ತೆ. ಓ, ನೀನ್ ಇಷ್ಟಪಡೋರಲ್ಲಿ ನಿಮ್ಮಪ್ಪ ಫಸ್ಟ್ ಇದ್ದಾರೆ ಅಂತ ಅರ್ಥ ಆಗ್ತಿದೆ. ಎಸ್. ಅಮ್ಮ ನನಗೆ ಕಣ್ಮುಂದೆ ಕಾಣಿಸ್ದೆ ಹೋದ್ರು ಅಪ್ಪನ ಪ್ರೀತಿಯಿಂದ ಅಮ್ಮ ನನಗೆ ದಿನ ಪ್ರೀತಿಯ ಧಾರೆ ಎರಿತಿದ್ದಾಳೆ. ನಿಮ್ಮಪ್ಪ ನಮ್ಮ ಪ್ರೀತಿನ ಒಪ್ಕೋತಾರಾ? ಮಕ್ಕಳು ಖುಷಿಯಾಗಿರ್ತಾರೆ ಅಂತ ಅನ್ಕೊಳ್ಳೋ ಟೈಮಲ್ಲಿ ಪೇರೆಂಟ್ಸ್ ಅಡ್ಡ ಬರಲ್ಲ. ಏಯ್!
ಅಮ್ಮ ಮಗಳೇ, ಏನಾಯ್ತಮ್ಮ? ಅಪ್ಪ ಯಾರು ಗೊತ್ತಿಲ್ಲ. ಮಕ್ಕಳ ಹತ್ರ ಹೊಡ್ತಾ ತಿನ್ಕೊಂಡ್ ಬಂದಿದ್ದೀರಾ? ಒಂದ್ ನಿಮಿಷನಮ್ಮ. ನಿನ್ ಮಗಳನ್ನ ಅವನ್ ಯಾವನೋ ಕಾಪಾಡ್ಬಿಟ್ಟ ಕಣೋ. ಇಲ್ಲ ಅಂದಿದ್ರೆ ಏಯ್! ಏನು ಕಿತ್ಕೊಳಕ್ಕಾಗಲ್ಲ. ನಿನ್ ಮಗಳನ್ನು ತುಂಡು ತುಂಡಾಗಿ ಕತ್ತರಿಸ್ತೀನಿ ಮಗನ. ನೀನ್ ಇಷ್ಟು ದೂರ ಬಂದಿದ್ಯಾ ಅಂದ್ರೆ ನಾನೀಗ ಎಷ್ಟು ದೂರ ಹೋಗ್ಬೇಕು ಅಂತ ನನಗೆ ಗೊತ್ತಿದೆ. ಫೋನ್ ಇಡು. ಓಕೆ ಅಲ್ವಾ? ನೀನ್ ಹೆದರ್ಕೋಬೇಡ. ಥ್ಯಾಂಕ್ಸ್ ಅಪ್ಪ. ಅಯ್ಯಯ್ಯೋ ಪರವಾಗಿಲ್ಲ ಸರ್. ಅಣ್ಣ, ಈ ಜೋಡಿ ಚೆನ್ನಾಗಿದೆ. ಇನ್ನೇನಾದ್ರೂ ಡೋಲ್ ಬಾರ್ಸೋದಷ್ಟೇ. ಹೌದು ಕಣೋ, ನನ್ನ ಮಗಳ ಮದ್ವೆನ ಜಾಮ್ ಜಾಮ್ ಅಂತ ಮಾಡ್ತೀನಿ. ಥ್ಯಾಂಕ್ ಯು ಅಪ್ಪ. ನನ್ನ ಮಗಳಿಗೆ ಫೋನ್ ಮಾಡಬೇಕು. ಫೋನ್ ತಗೊಂಬ. ಅಪ್ಪ, ನೀವು ಕೇಳಿದ ಪೇಪರ್ಸ್.
ಮಗಳೇ, ನಮ್ ಲಾಯರ್ ಸ್ವಲ್ಪ ಫೋನ್ ಮಾಡಮ್ಮ. ತಗೊಳ್ಳಿಪ್ಪ. ಲಾಯರ್ ಅವ್ರೆ, ಹೇಳಿ ಸರ್. ನೀವು ನನಗೆ ಎಷ್ಟೋ ಸಹಾಯ ಮಾಡಿದ್ದೀರಾ. ನಾನು ಏನನ್ನು ಮಾಡದೆ ಹೊರಟು ಹೋಗ್ತಾ ಇದ್ದೀನಿ. ಯಾಕೆ ಸರ್ ಹಾಗೆ ಹೇಳ್ತಿದ್ದೀರಾ? ಲ್ಯಾಂಡ್ ಪೇಪರ್ಸ್ನ ನನ್ನ ಮಗಳ ಹತ್ರ ಕಳಿಸ್ಕೊಡ್ತೀನಿ ಸರ್. ಸರ್ ನೀವು ನನಗ್ ಕಳಿಸಿ, ನಾನು ಅಲ್ಲಿ ಕಳಿಸಿ, ನೀವೇ ಡೈರೆಕ್ಟ್ ಆಗಿ ಕಳಿಸ್ಬೋದಲ್ಲ ಸರ್? ಆ ಪೇಪರ್ಸ್ನ ನನ್ನ ಮಗಳ ಹತ್ರ ಕಳಿಸೋದು ಅಷ್ಟು ಸೇಫ್ ಅಲ್ಲ ಸರ್. ಅದಕ್ಕೆ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್. ಸರ್ ಒಂದ್ ಕೆಲಸ ಮಾಡಿ, ನೀವು ಅದನ್ನ ಅವಂತಿಕ ಕೊಟ್ಬಿಡಿ. ಅವಳ ಜೊತೆ ನಾನು ಫೋನ್ ಟಚ್ ಆಗಿರ್ತೇನೆ. ಥ್ಯಾಂಕ್ ಯು ಸರ್. ಈ ಪೇಪರ್ಸ್ನ ಲಾಯರ್ ಕೊಡಮ್ಮ. ಹಾಗೆ ಅಪ್ಪ. ಹುಷಾರಮ್ಮ. ಹೋಗಿ ಬರ್ತೀನಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ನಾನು ನಿಮ್ಮ ಹತ್ರನೇ ಬರ್ತಾ ಇದ್ದೆ. ಈ ಮಧ್ಯೆ ಅರ್ಜೆಂಟ್ ಆಗಿ ಅವ್ರು ಬಂದು ನಿಲ್ಬೇಕಾಯ್ತು. ಓಕೆ. ನೀನ್ ಅರ್ಜೆಂಟ್ ಅಂದ್ರೆ ಏನೋ ಒಂದು ಇಂಪಾರ್ಟೆಂಟ್ ಇರುತ್ತೆ ಅಂತ ಅರ್ಥ. ಸರ್ ಸ್ವಲ್ಪ ಅರ್ಜೆಂಟು. ಅದಾದ್ಮೇಲೆ ನಿಮ್ಮ ಹತ್ರನೇ ಬರ್ತೀನಿ ನಾನು. ಓಕೆ ಓಕೆ. ಆದಷ್ಟು ಬೇಗ ಬರ್ತೀನಿ. ಥ್ಯಾಂಕ್ ಯು. ಹೇಗಿದ್ದೀಯಾ ಅವಂತಿಕಾ? ಯಾವ ಕ್ಷಣ ಏನ್ ನಡೆಯುತ್ತೋ ಅನ್ನೋ ಟೆನ್ಷನ್ ಅಲ್ಲಿದ್ದೀನಿ ಸರ್. ಯಾಕೆ ಟೆನ್ಷನ್? ನಾವ್ ಇದೀವಲ್ಲ, ಅದು ನಿಲ್ಕೊಡು. ನೀನ್ ಇಲ್ಲೇ ಇರು, ನಾನು ಬರ್ತೇನೆ. ಅಪ್ಪನಿಗೆ ಏನಾಗಲ್ಲ, ಧೈರ್ಯವಾಗಿರೋ. ಇಲ್ಲೇ ಇರು. ಸರಿ ಸರ್. ಅವನನ್ನ ಹಾಸ್ಪಿಟ್ಲಿಗೆ ಕಳ್ಸಿರೋ ಖುಷಿಗೆ ಮಾಲು ಮಸ್ತ್ ಟೇಸ್ಟ್ ಕೊಡ್ತಿದೆ ಬೇಬಿ. ಲ್ಯಾಂಡ್ ಪೇಪರ್ಸ್ ಬಂದ್ರೆ ಇನ್ನು ಮಜಾ ಇರತ್ತೆ. ಅಣ್ಣ, ಬನ್ನಿ ವಕೀಲ್ ಸಾಹೇಬ್ರೆ, ಕೂತ್ಕೊಳ್ಳಿ. ರಾಜೇಂದ್ರ ಲ್ಯಾಂಡ್ ಪೇಪರ್ಸ್. ವಕೀಲ್ ಸಾಹೇಬ್ರೆ, ಇಷ್ಟು ದಿನ ಕೋರ್ಟ್ ಸುತ್ತ ಗಿರ ತಿರುಗಿ ದುಡ್ಡು ಖಾಲಿ ಮಾಡ್ಕೊಂಡ ನಿನ್ನ ಕ್ಲೈಂಟ್ ರಾಜೇಂದ್ರ. ನಿನಗ್ ಬೇಕಾದಷ್ಟು ದುಡ್ಡು ಕೊಡ್ತೀನಿ, ನನಗೊಂದು ಹೆಲ್ಪ್ ಮಾಡು ಅಂತಂದ್ರೆ ನೀನು ನಿಯತ್ತನ್ನ ಮಾರ್ಕೊಳ್ಳಿಲ್ಲ. ಈಗ ಏನಾಯ್ತು? ರಾಜೇಂದ್ರ ಅಲ್ಲಿ ಸಾವು ಬದುಕಿನ ಮಧ್ಯೆ ಇದ್ದಾನೆ. ನಾನು ಬೇಗ ಹೋಗ್ಬೇಕು. ಇದು ತಗೊಂಡು ದುಡ್ಡು ಕೊಡಿ. ಓ, ಈ ಬ್ಯಾಗ್ ತಗೊಂಡ್ ಬಾ. ಸರಿ ಅಣ್ಣ. ಏನ್ ಲಾಯರು, ಮಾತಿಗೋಸ್ಕರನಾದ್ರು ಹೋಗ್ ಬರ್ತೀನಿ ಅಂತ ಹೇಳಿಲ್ಲ? ನಿನ್ನಿಂದ ಎಷ್ಟು ಜನಕ್ಕೆ ಸಮಸ್ಯೆ ಆಗಿದೆಯೋ ಗೊತ್ತಿಲ್ಲ. ರಾಜೇಂದ್ರನ ಕುಟುಂಬನ ನೋಡಿದ್ರೆ ನಿನ್ನನ್ನು ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ. ಆ ಜಾಗ ಅವನ್ ಕೊಂಡ್ಕೊಂಡ್ ರೇಟು 10 ಕೋಟಿ. ಇವಾಗ ಇರೋ ರೇಟು 40 ಕೋಟಿ. ಕೊಂಡ್ಕೊಂಡಿದ್ ರೇಟ್ ಕೊಡ್ತೀನಿ ಅಂದ್ರು ಕೇಳ್ದೆ ಸುಮ್ಮನೆ ತನ್ನ ಪ್ರಾಣಕ್ಕೆ ತಂದ್ಕೊಂಡ್ಬಿಟ್ಟ. ಬಡ್ಡಿ ಮಗ.
ದುಡ್ಡಿಲ್ಲಿದೆ, ಇದನ್ನ ತಗೊಂಡೋಗಿ ಅಪ್ಪಂಗೆ ಕೊಡು. ನಾನು ಜಡ್ಜ್ ಹತ್ರ ಹೋಗಿ ಕೆಲಸ ನೋಡ್ಕೊಂಡು ಬಂದ್ಬಿಡ್ತೇನೆ, ಓಕೆನಾ? ಬೇಗ ಹೋಗು ಅಪ್ಪ, ಹುಷಾರು. ಹೇಗಿದೆ ಸಿಸ್ಟರ್? ಕ್ರಿಟಿಕಲ್ ಆಗೇ ಇದೆ ಮೇಡಮ್. ಅಪ್ಪ, ದುಡ್ಡು ತಗೊಂಡ್ ಬಂದಿದ್ದೀನಪ್ಪ. ಈ ಬ್ಯಾಗಲ್ಲಿ 10 ಕೋಟಿ ರೂಪಾಯಿ ಇದೆ. ಒಂದು 5 ಕೋಟಿ ನನ್ನನ್ನ ಬೆಳೆಸಿ ದೊಡ್ಡ ನನಗೆ ಮಾಡಿ ಪೊಲೀಸ್ ಆಫೀಸರ್ ಕೆಲಸ ಕೊಡಿಸ್ದಂತ ಆ ಅನಾಥಾಶ್ರಮಕ್ಕೆ ಕೊಟ್ಟು ಬಿಡು. ಇನ್ನು 5 ಕೋಟಿನ ನೀನ್ ಇಟ್ಕೊಳ್ಳಮ್ಮ. ಸರಿ ಅಪ್ಪ. ಅಪ್ಪ ಅಪ್ಪ ಅಪ್ಪ. ಸೊ ಈ ದುಡ್ಡಿನ ವಿಷಯ ನಿನಗೆ ಮತ್ತೆ ಲಾಯರ್ ವಿಶ್ವನಾಥ್ ಅವ್ರಿಗೆ ಮಾತ್ರ ಗೊತ್ತು. ಎಸ್ ಸರ್. ಆದ್ರೆ ನೀನು ಅನ್ಕೊಂಡಾಗೆ ಈ ಕಳ್ತನ ನೀವು ಮೈಸೂರಲ್ಲಿ ಇದ್ದಾಗ ನಡೀಲಿಲ್ಲ. ಅದಕ್ಕೂ 2 ದಿನ ಮುಂಚೆ ನಡೀತು. ರಾತ್ರಿ 8 ಗಂಟೆಗೆ ನಡೀತು. ಏನು? ನಿಮ್ಮ CCTVಲಿ ರೆಕಾರ್ಡ್ ಆದಂತ ವಿಡಿಯೋ ಇದನ್ನೇ ಹೇಳುತ್ತೆ. ಹೌದು, ಆ ಟೈಮಲ್ಲಿ ನೀವು ಅವತ್ತು ಎಲ್ಲಿದ್ರಿ? ನಾನು ಗೌತಮ್ 8 o'clockಗೆ ಹೊರಗಡೆ ಬಂದು 11 o'clock ಮನೆಗೆ ಬಂದ್ವಿ ಸರ್. ಆ ಟೈಮಲ್ಲೇ ಕಳ್ತನ ಆಗಿರೋದು. ವಿಶ್ವನಾಥ್ ಎಂತವ್ರು? ನಮ್ಮ ಕುಟುಂಬಕ್ಕೆ ತುಂಬಾ ಬೇಕಾದವರು, ನಂಬಿಕಸ್ತ ಸರ್. ನೀವು ಆ ದುಡ್ಡನ್ನ ಕಬೋರ್ಡಲ್ಲಿ ಇಟ್ಮೇಲೆ ಮತ್ತೆ ಯಾವಾಗ್ಲಾದ್ರೂ ಅದನ್ನ ಆಚೆಗೆ ತೆಗ್ದಿದ್ರ? ಇಲ್ಲ ಸರ್. CC ಕ್ಯಾಮ್ರಾ ಮೇಲೆ ಲೈಟ್ ಅನ್ನ ಬಿಟ್ಟು ಅವ್ರು ಕಳ್ತನ ಮಾಡೋದಕ್ಕೆ ಒಳಗಡೆ ಬಂದಿದ್ದಾರೆ ಅಂದ್ರೆ ಈ ಕಳ್ತನ ಒಬ್ಬ ಪ್ರೊಫೆಷನಲ್ ಕಳ್ಳಂತೆ. ಐ ಆಮ್ ಶ್ಯೂರ್ ಈ ರೀತಿ ಕೇಸನ್ನ ಎಲ್ಲೋ ನೋಡಿದೀನಿ ಅನ್ಸುತ್ತೆ. ಕಳ್ಳನ ಆದಷ್ಟು ಬೇಗ ಹಿಡಿತೀವಿ, ಡೋಂಟ್ ವರಿ. ನೀನು ಕಂಪ್ಲೇಂಟ್ ಬರ್ಕೊಡಮ್ಮ. ನಿಮ್ಮ ತಂದೆನ ಸಾಯಿಸಿರೋ ಕೊಲೆಗಾರನ್ನ ನಾನು ಹಿಡಿತೀನಿ. ಯಾವುದೇ ಕಾರಣಕ್ಕೂ ಸದಾ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಡಮ್ಮ, ಬೇಡಮ್ಮ. ಐ ಆಮ್ ಸಾರಿ ಸರ್. ಕತ್ತಲೆಯ ಸಾಮ್ರಾಜ್ಯದ ಬುನಾದಿಗಳು ಅಮಾಯಕರ ಸಮಾಧಿ ಮೇಲೆ ನಿರ್ಮಾಣ ಆಗಿರುತ್ತೆ. ನಮ್ಮಲ್ಲಿ ಭಯ ಇರೋವರೆಗೂ ರಾಕ್ಷಸರು ಇಂಥ ಕೃತ್ಯಗಳನ್ನ ಮಾಡ್ತಾನೆ ಇರ್ತಾರೆ. ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಮಗಳಾಗಿ ಲೆಟ್ಸ್ ಗೋ. ಗುಡ್ ಮಾರ್ನಿಂಗ್. ನಿಶೋದ್, ಬನ್ನಿ ಕೂತ್ಕೊಳ್ಳಿ. ಸರ್, ಜ್ಯೋತಿ ಫೋನ್ GPS ಟ್ರ್ಯಾಕ್ ಟ್ರೇಸ್ ಮಾಡಿದ್ದೀನಿ ಸರ್. ಗುಡ್. ಟೆಲ್ ಮಿ ಮಿಸ್ಟರ್ ವಿಶ್ರೋತ್, ಹಿರಿಯರ್ ಫೋನ್ಗೆ ಫೋಟೋ ಬಂದಾಗ ಜ್ಯೋತಿ ಫೋನ್ ಎಲ್ಲಿತ್ತು? ಬೂತ್ ಬಂಗ್ಲೆ ಹತ್ರ ಸರ್. ಬೂತ್ ಬಂಗ್ಲಲ್ಲ? ಹೌದು ಸರ್. ಹಲೋ, ಸರಿ ಆಯ್ತು ಸರ್. ಬೂತ್ ಬಂಗ್ಲೆ ಹತ್ರ ವಿಶ್ವನಾಥ್ ಡೆಡ್ ಬಾಡಿ ಸಿಕ್ಕಿದೆಯಂತೆ ಸರ್. ಚೆಕ್ ಮಾಡಿ ಅಪ್ಡೇಟ್ ಮಾಡಿ ಸರ್. ವಿಶ್ವನಾಥ್ನ ಪಾಯಿಂಟ್ ಬ್ಲ್ಯಾಂಕ್ ಅಲ್ಲಿ ಶೂಟ್ ಮಾಡಿದ್ದಾರೆ. ಎಸ್ ಸರ್. ವಿಶ್ವನಾಥ್ಗೂ ಕಿಲ್ಲರ್ಗೂ ಹೊಡೆದಾಟ ಆಗಿರೋ ರೀತಿ ಅನ್ನಿಸ್ತಾ ಇಲ್ಲ.
ಮೈಸೂರಿಗೆ ಹೊರಟಿದ್ ವಿಶ್ವನಾಥ್ ಇಲ್ಲಿಗೆ ಯಾಕೆ ಬಂದ್ರು ಅಂತ ಅರ್ಥ ಆಗ್ತಿಲ್ಲ. ವಿಶ್ವನಾಥ್ ಕ್ಯಾರೆಕ್ಟರ್ ನೋಡಿದ್ರೆ ಯಾರ ಜೊತೆನೂ ಜಗಳ ಇರೋ ತರ ಅನ್ಸೋದಿಲ್ಲ. ವಿಶ್ವನಾಥ್ ವೈಫ್ ಲವರ್ ಅವನೇ ಮಾಡಿರ್ಬೋದು. ಆ 10 ಕೋಟಿ ಸಿಗತ್ತೆ ಅಂತ ನಂಗೆ ನಂಬಿಕೆ ಇಲ್ಲ ಗೌತಮ್. ನಂಬಿಕೆ ನಿಜ ಆಗುತ್ತೆ ಅಂತ ಗ್ಯಾರಂಟಿ ಏನಿಲ್ಲ. ಕಳ್ಳನ್ ಹಿಡಿಯೋದಕ್ಕೆ ಪೊಲೀಸರು ಖಂಡಿತ ಪ್ರಯತ್ನ ಪಡ್ತಾರೆ. ಕಳ್ಳ ಸಿಗ್ತಾನೆ, ಡೋಂಟ್ ವರಿ. ಅಪ್ಪನ ಕಡೆ ಆಸೆ ನೆರವೇರ್ಬೇಕು ಅಂದ್ರೆ ಆಶ್ರಮಕ್ಕೆ 5 ಕೋಟಿ ರೂಪಾಯಿ ಕೊಡ್ಬೇಕು. ಹೌದು, ಊರಲ್ಲಿರೋ ನಮ್ ಲ್ಯಾಂಡ್ನ ಮಾರ್ತೀನಿ. ನಿನ್ಗೇನಕ್ಕೆ ಕಷ್ಟ ಗೌತಮ್? ಇಬ್ರಾಗಿದ್ದವ್ರು ಈಗ ಒಬ್ರೇ ಆಗ್ತಿದೀವಿ. ಪ್ರಾಪರ್ಟೀಸ್ ಮಾತ್ರ ಬೇರೆದ್ ಹಿಂಗಾಗುತ್ತೆ. ನಿಂದಾಗ್ಲಿ ನಂದಾಗ್ಲಿ ಎಲ್ಲ ನಮ್ದೇ ಅಲ್ವಾ. ಬೂತ್ ಬಂಗ್ಲೆ ಹತ್ರ ಸಿಕ್ಕಿರೋ ಆಧಾರಗಳನ್ನ ನೋಡಿದ್ರೆ ಸ್ವಲ್ಪ ಅನುಮಾನ ಬರ್ತಿದೆ ಸರ್. ಏನದು? ವಿಶ್ವನಾಥ್ ಅವ್ರನ್ನ ಸಾಯಿಸಿದವನು ಬೆರಳನ್ನ ಕಟ್ ಮಾಡ್ಕೊಂಡು ಹೋಗಿದ್ದಾನ? ಎಸ್ ಸರ್, ನಮಗ್ ಸಿಕ್ಕಿರೋ ಪ್ರೂಫ್ ಪ್ರಕಾರ ವಿಶ್ವನಾಥ್ ಬಾಡಿಲಿ ಒಂದು ಬುಲೆಟ್ ಇದೆ. ಭೂಮಿ ಒಳಗಡೆ ಸಿಕ್ಕಾಕೊಂಡಿರೋ ಇನ್ನೊಂದು ಬುಲೆಟ್ ಇತ್ತು ಸರ್. ವಿಶ್ವನಾಥ್, ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ವಿಶ್ವನಾಥನ ಸಾಯಿಸಿ ಹೋದವ್ರಿಗೆ ಬೆರಳಿಂದ ಏನ್ ಲಾಭ? ಅದೇ ಅರ್ಥ ಆಗ್ತಾ ಇಲ್ಲ ಸರ್. ಆದ್ರೆ ಡೆಡ್ ಬಾಡಿ ಪಕ್ಕ ಇನ್ನೊಂದು ಇಂಟ್ರೆಸ್ಟಿಂಗ್ ಎವಿಡೆನ್ಸ್ ಸಿಕ್ತು ಸರ್. ಡೆಡ್ ಬಾಡಿ ಪಕ್ಕದಲ್ಲಿ ಈ ಹರಿದೋಗಿರೋ 500 ನೋಟ್ ಸಿಕ್ತು ಸರ್. ಅವಂತಿಕಾ ಸರ್, ನಿಮ್ಮ ಅಪ್ಪ ಕೊಟ್ಟಿರೋ 10 ಕೋಟಿಲಿ ಯಾವ್ಯಾವ ನೋಟ್ಸ್ ಇದ್ವು? ಬರೀ 2000 ನೋಟ್ಸೇ ಇತ್ತು. ಅರ್ಧೋಗಿರೋ 500 ರೂಪೀಸ್ ನೋಟ್ ಸಿಕ್ಕಿದೆ ಅಂದ್ರೆ ಹವಾಲ ನಡೀತಾ ಇದೆಯಾ? ಹವಾಲನೇ ಆಗಿದ್ರೆ ಬೆರಳೇನಕ್ಕೆ ಸರ್? ಆಕ್ಚುಲಿ ಯು ಆರ್ ರೈಟ್ ವಿಶ್ವನಾಥ್, ಕತೆ ಬೇರೆನೋ ಇದೆ ಅನ್ಸುತ್ತೆ. ಡೆಡ್ ಬಾಡಿಗೆ 100 ಮೀಟರ್ ದೂರದಲ್ಲಿ 3 ಜನ ಎಣ್ಣೆ ಕುಡಿದಿದ್ರು ಸರ್. ಅಲ್ಲಿ ಎಣ್ಣೆ ಹಾಕಿದಂತ ಮೂವರ್ಗೂ ಈ ಮರ್ಡರ್ಗೂ ಕನೆಕ್ಷನ್ ಇದೆ ಅಂತ ತಿಳಿಬೇಕಾದ್ರೆ ಅವ್ರು ಕುಡ್ದಂತ ಗ್ಲಾಸ್ನ ಫಿಂಗರ್ ಪ್ರಿಂಟ್ಸ್ನ ಟೆಸ್ಟಿಗೆ ಕಳಿಸಿ ಫೋಟೋಸು ಅಡ್ರೆಸ್ಸು ಎಲ್ಲ ಸಿಕ್ಬಿಡುತ್ತೆ. ಡೂ ದಟ್ ವಿಶ್ವನಾಥ್. ಓಕೆ ಸರ್. Big. ಹಾ ಅಣ್ಣ. ಏಯ್, ನೀನ್ ಎಲ್ಲಿದ್ರು ಏನೇ ಮಾಡ್ತಿದ್ರು ಈಗ್ಲೇ ಮನೆಗೆ ಬರ್ಬೇಕು, ಅರ್ಥ ಆಯ್ತಾ? ಓಕೆ ಅಣ್ಣ, ಓಕೆ. ಹ್ಯಾಪಿ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್, ನಿಮ್ಮನ್ನ ಅರ್ಜೆಂಟಾಗಿ ಮೀಟ್ ಆಗಬೇಕು. ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀರಾ? ಅಷ್ಟೊಂದು ಅರ್ಜೆಂಟಾ? ಎಸ್ ಸರ್, ಅರ್ಜೆಂಟ್ ಸರ್. ಸ್ಟೇಷನ್ಗೆ ಬನ್ನಿ. ಓಕೆ ಸರ್, ಬರ್ತಿದ್ದೀನಿ. ಸರ್, ವಿಶ್ವನಾಥ್ ಡೆಡ್ ಬಾಡಿ ಹತ್ರ ಸಿಕ್ಕಿದ ಆ 3 ಜನದ ಫಿಂಗರ್ ಪ್ರಿಂಟ್ಸ್ಗೆ ಸಂಬಂಧಪಟ್ಟ ಫೋಟೋ ಸರ್. ಹ್ಯಾಪಿ ಮಾರ್ನಿಂಗ್ ಸರ್. ಮಾರ್ನಿಂಗ್ ಗೌತಮ್. ಏನೋ ಅರ್ಜೆಂಟಾಗಿ ಮಾತಾಡಬೇಕು ಅಂದ್ರೆ? ಸರ್, ವಿಶ್ವನಾಥ್ ಮರ್ಡರ್ ಕೇಸಲ್ಲಿ ಒಂದು ಇಂಪಾರ್ಟೆಂಟ್ ಕ್ಲೂ ಸಿಕ್ಕಿದೆ. ವಾಟ್? ಇದು ನೋಡಿ ಸರ್, ಇದು ನನ್ನ ತಮ್ಮನ ಪ್ಯಾಂಟ್ ಪಾಕೆಟಲ್ಲಿ ಸಿಕ್ಕಿದೆ. ವಿಶ್ವನಾಥ್ ಡೆಡ್ ಬಾಡಿಲಿ ಸಿಕ್ಕದಂತ ಹಾಫ್ ನೋಟ್ ಅನ್ನು ತಗೊಂಡ್ ಬನ್ನಿ. ಓಕೆ ಸರ್. ಎರಡು ಮ್ಯಾಚ್ ಆಗ್ತಿದೆ. ವಿಶ್ವನಾಥನ್ ಏನಕ್ಕೆ ಕೊಂದ್ರಿ?
ಸರ್ ಒಂದು ಕೋರಿಕೆ ಸರ್, ನಿಮ್ಮಂಥ ಒಳ್ಳೆ ಮನ್ಸಿರೋರಿಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಸರ್, ತಗೊಳ್ಳಿ ಸರ್. ಸರ್ ಬೇಡ ಅನ್ಬಿಡಿ ಸರ್, ಪ್ಲೀಸ್ ಸರ್. ನನಗೆ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ಸರ್ ಇಲ್ಲೇ ಸರ್, ಇಲ್ಲೇ ಸರ್, ಇಲ್ಲೇ ನಿಲ್ಲಿಸಿ ಸರ್, ಇಲ್ಲೇ ಹೇಳ್ಕೊಳ್ತೀನಿ ಸರ್. ಹಾಯ್ ಕಣ್ರು. ಹಾಯ್. ರೋಲ್ಡ್ ಗೋಲ್ಡ್ ಚಿನ್ನ ಅವನಿಗೆ ಹಾಕ್ಬಿಟ್ಟೆ, ದುಡ್ಡನ್ನ ಕಿತ್ಕೊಂಡ್ಬಂದೆ. ಫುಲ್ ಕಟ್ ನೋಟ. ಇನ್ನು 4500 ಇದೆ, ನಡೀರೋ. ಸೂಪರ್ ಆಗಿ ಮಾಡೋಣ, ಬನ್ನಿ ಅಣ್ಣ, ನಡೀರಿ ಅಣ್ಣ, ಹೋಗೋಣ. ಹೇಯ್, ನಂಗೆ ಯಾಕೋ ಭಯ ಆಗ್ತಿದೆ. ಬನ್ರೋ, ಇಲ್ಲಿಂದ ಹೋಗೋಣ. ಏ ಹೋಗಿ ನೋಡೋಣವೋ. ಏಯ್ ಬೇಡ್ರೋ, ನನ್ನ ಮಾತು ಕೇಳ್ರೋ, ಮನೆಗೆ ಹೋಗೋಣ, ಬಂದ್ರೋ. ಈ ಹೋಗಿ ನೋಡಿದ್ರೆ ತಾನೇ ಗೊತ್ತಾಗೋದು ಏನಾಗಿದೆ ಅಂತ. ಬಾ. ಅಣ್ಣ ಅಣ್ಣ ಅಣ್ಣ, ಯಾರು ಇದು? ಯಾರು ಇವನು? ಯಾರು? ಈ ಅಣ್ಣನೇ ದುಡ್ಡು ಕೊಟ್ಟಿದ್ದು. ಹೌದಾ? ಅಣ್ಣ ಎದ್ದೇಳಣ್ಣ. ಸತ್ತೋಗಿದ್ದಾನು ಅಣ್ಣ. ಇಲ್ಲಿದ್ರೆ ನಮ್ಗೆ ಸಮಸ್ಯೆ. ಹೋಗೋಣ ಬಾರೋ. ಅಣ್ಣ ಅಣ್ಣ. ಅಯ್ಯೋ, ಆ ರಿಂಗಿಂದ ನಾವೇನಾದ್ರೂ ಸಿಕ್ಕಾಕೊಂಡ್ರೆ ಆ ರಿಂಗ್ ತಗೊಂಡ್ ಬರ್ತೀನಿ, 1 ನಿಮಿಷ. ರಿಂಗ್ ಎಲ್ಲೋಯ್ತು? ರಿಂಗ್ ಇರ್ಬೇಕಿತ್ತಲ್ಲ. ಈ ಕೈನಲ್ಲೂ ಇಲ್ಲ. ರಿಂಗ್ ಏನಾಗಿರ್ಬೋದು? ಇಷ್ಟೇ ಸರ್ ನಡೆದಿದ್ದು. ನೀನ್ ಮತ್ತೆ ವಾಪಸ್ ಹೋದಾಗ ವಿಶ್ವನಾಥ್ ಬಾಡಿಲಿ ಬೆರಳಿತ್ತು, ಆದ್ರೆ ರಿಂಗ್ ಇರ್ಲಿಲ್ಲ, ಹೌದಾ? ಹೌದು ಸರ್. ಆರ್ ಯು ಶೋರ್? ಎಸ್ ಸರ್, ಐ ಆಮ್ ವೆರಿ ಶೋರ್. ಅಂದ್ರೆ ವಿಶ್ವನಾಥನ ಕೊಂದವರು ಹೋದ್ಮೇಲೆ ನೀನ್ ಅಲ್ಲಿಗೆ ಹೋಗಿದ್ಯಾ? ನೀವು ಹೋದ್ಮೇಲೆ ಅವನು ಮತ್ತೆ ಬಂದು ಗನ್ನಿಂದ ಶೂಟ್ ಮಾಡಿ ರಿಂಗ್ನ ತಗೊಂಡು ಹೋಗಿದ್ದಾನೆ. ಸೊ ಇದೆಲ್ಲ ಮಾಡಿದ್ದು ಬರೀ ಆ ಫಿಂಗರ್ಗೋಸ್ಕರ. ಎಸ್. ಐ ಆಮ್ ಸಾರಿ ಅಣ್ಣಯ್ಯ. ಅಮ್ಮ ಅಪ್ಪ ಸತ್ತೋಗ್ಬೇಕಾದ್ರೆ ತಮ್ಮನ್ನ ಹುಷಾರಾಗಿ ನೋಡ್ಕೊ ಅಂತ ಹೇಳಿದ್ದಾರೆ. ಅದರ ಅರ್ಥ ನಿನ್ನನ್ನ ಈ ತರ ಕಷ್ಟದಿಂದ ಕಾಪಾಡಬೇಕು ಅಂತಲ್ಲ. ನಿನ್ನಿಂದ ಬೇರೆಯವ್ರು ಸುರಿಸುವಂತ ಕಣ್ಣೀರಿನ ಶಾಪ ನನ್ನ ತನಕ ಬಂದು ತಟ್ಟದೇ ಇರಲಿ. ವ್ಯಕ್ತಿಗಿಂತ ಬಾಂಧವ್ಯ, ಸಂಬಂಧಕ್ಕಿಂತ ಕರ್ತವ್ಯನಂತ ಪ್ರೂವ್ ಮಾಡ್ಬಿಟ್ಟೆ. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸಂತೋಷ್. ಗುಡ್ ಮಾರ್ನಿಂಗ್ ಸರ್. ವಿಶ್ವನಾಥ್ ಫೋನ್ ಟ್ರೇಸ್ ಮಾಡಿದಿರಲ್ವಾ? ಎಸ್ ಸರ್. ಅವ್ನು ಸತ್ತೋಗಿದ್ದಿನ ಲಾಸ್ಟ್ GPS ಟ್ರ್ಯಾಕ್ ಎಲ್ಲಿತ್ತು ಅಂತ ಚೆಕ್ ಮಾಡಿ. 1 ಸೆಕೆಂಡ್ ಸರ್. ಅವ್ರ ಮನೇಲೆ ಸರ್. ವಿಶ್ವನಾಥ್ ಫೋನ್ ಸರಿಯಾಗಿ 2 ನಿಮಿಷ ಆನ್ ಆಗಿ ಮತ್ತೆ ಆಫ್ ಆಗಿರುತ್ತೆ. ಒಂದ್ಸರಿ ನೋಡಿ. ಓಕೆ ಸರ್.
ಎಸ್ ಸರ್, ಯು ಆರ್ ರೈಟ್. ಒಂದ್ ವೇಳೆ ಈ ಫೋನ್ ಮತ್ತೆ ಸ್ವಿಚ್ ಆನ್ ಆದ್ರೆ ನಮಗೆ ಕೂಡಲೇ ಇನ್ಫಾರ್ಮ್ ಮಾಡಿ. ಶ್ಯೂರ್ ಸರ್. ಥ್ಯಾಂಕ್ ಯು. ಮನೆ ಸುತ್ತಮುತ್ತ ಹುಷಾರಾಗಿ ಹುಡುಕಿ. ಏನು ಸಿಗುತ್ತೆ ಸರ್? ವಿಶ್ವನಾಥ್ ಬೆರಳು ಸರ್ 100% ಇಲ್ಲೇ ಇರುತ್ತೆ. ಸರಿಯಾಗಿ ಹುಡುಕಿ. ಓಕೆ ಸರ್. ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಸರ್. ಸರ್, ಅಷ್ಟು ಸರಿಯಾಗಿ ಹೇಗೆ ಹೇಳಿದ್ರಿ ಸರ್? ವಿಶ್ರುತ್, ನಿಜವಾಗ್ಲೂ ಏನ್ ನಡೆದಿರುತ್ತೆ ಅಂದ್ರೆ, ಶಾಶ್ವತವಾಗಿ ಜ್ಯೋತಿ ಮನೆ ಬಿಟ್ಟು ಹೋಗಿರ್ಬೇಕಾದ್ರೆ ತನ್ನ ಫೋನನ್ನು ಹುಡುಕಿರ್ತಾಳೆ. ಫೋನ್ ಸಿಕ್ಕಿರಲ್ಲ. ಆಗ ತನ್ನ ಗಂಡನ ಫೋನು ಸ್ವಿಚ್ ಆಫ್ ಆಗಿ ಚಾರ್ಜ್ಗೆ ಇಟ್ಟಿರೋದನ್ನ ನೋಡಿ ತನ್ನ ಫೋನನ್ನ ಗಂಡ ತಗೊಂಡೋಗಿರ್ಬೋದು ಅಂತ ತಿಳ್ಕೊಂಡು ಮನೆಯಿಂದ ಹೊರಟೋದ್ಲು ಜ್ಯೋತಿ. ತನ್ನ ಫೋನನ್ನ ಚಾರ್ಜ್ಗೆ ಹಾಕಿ ಹೆಂಡತಿ ಫೋನನ್ನ ತಗೊಂಡು ಹೋಗಿ ಬೂತ್ ಬಂಗ್ಲೆಯಲ್ಲಿ ಯಾರನ್ನೋ ಮೀಟ್ ಮಾಡೋದಕ್ಕೆ ಹೋಗಿದ್ದ ವಿಶ್ವನಾಥ್. ಬಂದಿದ್ದ ವ್ಯಕ್ತಿ ವಿಶ್ವನಾಥನ ಗನ್ನಲ್ಲಿ ಸಾಯಿಸಿ ವಿಶ್ವನಾಥ್ ಹೆಂಡತಿ ಫೋನಿಂದ ಫೋಟೋನ ತೆಗೆದು ವಾಟ್ಸ್ಆಪ್ ಅಲ್ಲಿ ತಾತನ ಫೋನ್ಗೆ ಫೋಟೋನ ಕಳಿಸಿದ್ದಾರೆ. ಆದ್ರೆ ಆ ಫೋಟೋಸ್ನ ವಿಶ್ವನಾಥ್ ಅಪ್ಪಂಗೆನೆ ಕಳ್ಸಿದ್ರು ಸರ್. ಅಂದ್ರೆ ಈ ಕೇಸನ್ನ ವಿಶ್ವನಾಥ್ ಹೆಂಡತಿ ಕಡೆಗೆ ಡೈವರ್ಟ್ ಮಾಡೋದಕ್ಕೋಸ್ಕರ. ವಾಟ್ ಎಲ್ಸ್ ಶುಡ್ ಇಟ್ ಬಿ? ಅದಾದ್ಮೇಲೆ ಅವನು ವಿಶ್ವನಾಥ್ ಅವ್ರ ಮನೆಗೆ ಹೋಗಿ ಆ ಫೋನನ್ನ ಅಲ್ಲಿಟ್ಟಿದ್ದಾನೆ. ಸಿಂಪಲ್. ಚಾರ್ಜಿಂಗ್ ಅಲ್ಲಿ ಇದ್ದಂತ ಫೋನನ್ನ ಆನ್ ಮಾಡಿ ಈ ಫಿಂಗರ್ ಇಂದ ಲಾಕ್ ಅನ್ನು ಓಪನ್ ಮಾಡಿ ಅದರಿಂದ ವಿಡಿಯೋನ ಡಿಲೀಟ್ ಮಾಡಿರ್ತಾನೆ. ಮತ್ತೆ ಫೋನನ್ನ ಸ್ವಿಚ್ ಆಫ್ ಮಾಡಿ ಮನೆಗೆ ಬೀಗನ ಹಾಕಿ ಫಿಂಗರ್ನ ಹೊರಗಡೆ ಬಿಸಾಕಿ ಅಲ್ಲಿಂದ ಹೊರಟೋಗಿದ್ದಾನೆ. ವಿಶ್ವನಾಥನ ಕೊಂದವರು ಜ್ಯೋತಿ ಮೇಲೆ ಕೇಸ್ನ ಡೈವರ್ಟ್ ಮಾಡಿರೋ ರೀತಿನೇ ನಮಗ್ ಸಿಕ್ಕಿರೋ ಎವಿಡೆನ್ಸ್ ಪ್ರಕಾರ ಜ್ಯೋತಿನ ಅರೆಸ್ಟ್ ಮಾಡಿದ್ವಿ. ಆದ್ರೆ ಆಕ್ಚುಲಿ ಜ್ಯೋತಿಗೂ ಈ ಕೊಲೆಗೂ ಏನು ಸಂಬಂಧ ಇಲ್ಲ ಅಲ್ವಾ ಸರ್? ಅದನ್ನ ಈಗಲೇ ಹೇಳಕ್ ಆಗೋದಿಲ್ಲ ವಿಶ್ರುತ್. ಜ್ಯೋತಿನೇ ಕೊಲೆ ಮಾಡಿಸಿರ್ಬೋದಲ್ಲ? ಪಾಸಿಬಲ್. ಎಸ್ ಸರ್, ಚಾನ್ಸ್ ಇದೆ. ವಿಶ್ವನಾಥ್ನ ಕೊಂದವನ ನಾವು ಹಿಡಿಬೋದಲ್ವಾ ಸರ್? ವಿಶ್ವನಾಥ್ ಫೋನಲ್ಲಿ ಇದ್ದಂತ ವಿಡಿಯೋನ ಡಿಲೀಟ್ ಮಾಡಿದ್ದಾನೆ ಅಂದ್ರೆ ಆ ವಿಡಿಯೋದಲ್ಲಿ ಅವನು ಇದ್ದಾನೆ ಅಂತ ಅರ್ಥ. ಡಿಲೀಟ್ ಆದಂತ ವಿಡಿಯೋನ ನಮ್ಮ ಸೈಬರ್ ಡಿಪಾರ್ಟ್ಮೆಂಟ್ ಅವರು ಅದನ್ನ ಕಂಡು ಹಿಡಿದ್ರೆ ಕೊಲೆಗಾರ ಸಿಕ್ಕ ಹಾಗೇನೆ. ಸೂಪರ್ ಸರ್. ಗುಡ್ ಮಾರ್ನಿಂಗ್ ಸರ್. ವಿಶ್ರುತ್, ಗುಡ್ ಮಾರ್ನಿಂಗ್. ಹೇಳಿ ಸರ್, ವಿಶ್ವನಾಥ್ ಫೋನಲ್ಲಿ ಡಿಲೀಟ್ ಆಗಿರೋ ವಿಡಿಯೋ ರಿಕವರ್ ಆಗ್ತಾ ಇಲ್ಲ ಸರ್. ನಾವು ಅಡ್ವಾನ್ಸ್ ಸಾಫ್ಟ್ವೇರ್ ಹಾಕಿ ಕೂಡ ವಿಡಿಯೋನ ರಿಕವರ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಅವರು ಟೆಕ್ನಿಕಲ್ ಅಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಇಲ್ಲ ಯಾರಾದ್ರೂ ಅವನ್ನ ಅಸಿಸ್ಟೆಂಟ್ ಆಗಿ ತಗೊಂಡಿರ್ತಾರೆ. ಎಸ್ ಸರ್. ರಿಷಿ, ಬಾಸ್ಕೆಟ್ಬಾಲ್ ಆಡಕ್ಕೆ ಗ್ರೌಂಡ್ಗೆ ಹೋಗ್ಬೇಕಲ್ಲ. ಅಲಾರಾಮ್ ಹೊಡಿಯಕ್ ಮುಂಚೆನೆ ಹೇಳ್ತಿದ್ದೆ. ಇವತ್ತೇನು ಅಷ್ಟನಿದ್ದೆ? ಹೇಳು, ನೀನ್ ಹೇಗೆ ಎಬ್ಬಿಸ್ಬೇಕಂತ ನಂಗೆ ಗೊತ್ಬಿಡು. ರಿಷಿ 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 ರಿಷಿ
ಮಲ್ಗಕ್ಕೂ ಮುಂಚೆ ಬಾಗ್ಲು ಹಾಕಿದ್ ನಾನೇ ಸರ್. ಮಾರ್ನಿಂಗ್ ಎದ್ದಿದ ತಕ್ಷಣ ಡೋರ್ ಓಪನ್ ಮಾಡಿದ್ದು ನಾನೇ ಸರ್. ಪ್ರೀತಿ ಅನ್ನೋದು ಒಂದು ಸುಂದರವಾದ ಕನಸು ಇದ್ದ ಹಾಗೆ, ಮದುವೆ ಅನ್ನೋದು ನಿದ್ರೆಯಿಂದ ಇದ್ದಂತ ನಿಜ ಇದ್ದ ಹಾಗೆ. ನಾನ್ ಕೊಲ್ಲೋದು ಅಂದ್ರೆ ಏನ್ ಸರ್? ಹಾಕಿರೋ ಡೋರು ಹಾಕಿರೋ ಹಾಗೆ ಇದೆ. ನೀನ್ ಕೊಲೆ ಮಾಡದೆ ಇನ್ಯಾರು ಮಾಡಿರ್ತಾರೆ? ಯಾರು ಮಾಡಿರ್ತಾರೆ? ಪ್ರೀತಿನ ಕೊಲ್ಲಕ್ಕಾಗ್ದೆ ಮದ್ವೆ ಮಾಡ್ಕೊಂಡ ನಾನು ನನ್ನ ಪ್ರಿಯಕರ್ನ ಹೇಗ್ ಕೊಲ್ತೀನಿ ಸರ್? ಸರಿ, ರಾತ್ರಿ ಏನಾಯ್ತು ಅಂತ ಹೇಳು. ಸಾರಿ. ವೀಕೆಂಡ್ ಮಾತ್ರ ಪರ್ಮಿಷನ್ ಕೊಟ್ರೆ ವೀಕ್ ಎಲ್ಲ ಕುಡಿತಿದ್ಯಾ? ಏನಿದೆಲ್ಲ? ಒಂದ್ ಬೇಗ ಜಾಸ್ತಿ ಆಯ್ತಾ? ಓಹೋ, ಅದಕ್ಕೆ ನಾ ಫೋನ್ ಸ್ವಿಚ್ ಆಫ್ ಅಲ್ಲಿ ಇಟ್ಕೊಂಡಿದ್ದು. ಸಾರಿ, ಫೋನ್ ಎಲ್ಲೋ ಫೋನ್ ಹೋಯ್ತು. ಕಳ್ದೋಯ್ತಾ? ರಿಷಿ, ನಿನ್ ಫೋನಿಂದ ಫೋನ್ ಬರ್ತಿದೆ. ಎದ್ದೇಳು ರಿಷಿ. ರಿಷಿ, ಎದ್ದೇಳು ಅನ್ನಲ್ಲ. ಹೇಳ್ ರಿಷಿ. ಹಲೋ, ಈ ಫೋನ್ ನನಗೆ ಸಿಕ್ತು. ಆ ಫೋನ್ ನಮ್ಮ ಹಸ್ಬೆಂಡ್ದು ಸರ್. ನೀವೀಗ ಬಂದ್ ತಗೊಳ್ತೀರಾ? ಇಷ್ಟು ಅರ್ಧರಾತ್ರಿ ಸಮಯದಲ್ಲಿ? ನಾಳೆ ನಾನು ಔಟ್ ಆಫ್ ಸ್ಟೇಷನ್ ರೀ. ನಿಮ್ ಅಡ್ರೆಸ್ ಹೇಳಿ, ನಾನೇ ತಗೊಂಡ್ ಬಂದ್ ಕೊಡ್ತೀನಿ. ಹಲೋ. ಹಲೋ, ಬಂದಿದ್ದೀನಿ. ನಿಮ್ ಮನೆ ಗೇಟ್ ಮುಂದೆನೇ ಇದ್ದೀನಿ. ಓಕೆ, ಬಂದೆ ಸರ್. ಸರಿ, ಆಯ್ತು. ದಿಸ್ ಇಸ್ ಎ ಪ್ರೀ ಪ್ಲಾನ್ ಮರ್ಡರ್. ರಾತ್ರಿ ನಿನ್ ಗಂಡನ ಜೊತೆ ಯಾರು ಎಣ್ಣೆನ ಹೊಡೆದ್ನೋ ಅವನೇ ಫೋನ್ ಅನ್ನು ಮಾಡಿ ಫೋನ್ ಸಿಕ್ಕಿದೆ ಅಂತ ಹೇಳಿ ನಿನ್ನ ಮನೆಯಿಂದ ಆಚೆ ಕರೆದು ನೀನು ಆಚೆಗೆ ಹೋಗಿದ್ದ ಗ್ಯಾಪ್ ನಲ್ಲಿ ನಿನ್ನ ಗಂಡನ ಸಾಯಿಸಿದಾರಮ್ಮ. ಅವನು ಯಾರಿರ್ಬೋದು? ರಿಷಿನ್ ಯಾಕೆ ಸಾಯಿಸಿರ್ಬೋದು? ನಿನ್ಗೆ ಯಾರ ಮೇಲೆ ಆದ್ರೂ ಅನುಮಾನ ಇದೆಯಾನಮ್ಮ? ನೀನ್ ಮದ್ವೆ ಮಾಡ್ಕೊಂಡಿರೋ ಹುಡುಗನ ಹೊಡಿಯೋಕೆ ಅಂತ ಹುಡುಗನ್ ಕಳ್ಸಿದ್ರೆ ಅವರಿಗೆ ಹೊಡೆದ್ಬಿಟ್ಟು ಕಳಿಸ್ತೀರಾ? ಸಾಯಿಸ್ಬಿಡ್ತೀನಿ, ಇವತ್ತೇ ನಿನ್ ಗಂಡನ ಸಾಯಿಸ್ಬಿಡ್ತೀನಿ. ಯಾರು ವಯಸ್ಸಿದ್ದು? ತಂದೆಯಾಗಿ ನನ್ ಮದ್ವೆ ಮಾಡಿಸ್ತಾರೆ ಅನ್ಕೊಂಡ ನನ್ ಮಾವ ನನ್ ಮಕ್ಕಳಿಗೆ ಅವನೇ ತಂದೆ ಆಗಕ್ ನೋಡ್ದ ಸರ್. ಖಂಡಿತವಾಗ್ಲೂ ಇದು ನಿಮ್ಮ ಮಾವ ಮಾಡಿರೋಂಥ ಕೆಲಸನೇ. ಒಂದ್ಸಲಿ ನಾನು ಹೇಳ್ದಾಗೆ ನೀನು ಅವ್ರ ಹತ್ರ ಫೋನ್ ಮಾಡಿ ಮಾತಾಡು. ಹಲೋ ಮಾವ, ರಿಷಿ ತೀರೋದ ಮಾವಯ್ಯ. ತಾಳಿ ಕಟ್ಟುವ ಶುಭ ವೇಳೆ ನನಗೆ ಬಂದಿದೆ ಈಗ. ಡಿಂಚಿಕ 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 ಡಿಂಚಿಕ. ಪ್ಲೀಸ್ ಸುಮ್ನಿರು ಮಾವ. ಹೇಳು. ರಿಷಿನ ನಾನೇ ಕೊಲೆ ಮಾಡ್ದೆ ಅಂತ ಪೊಲೀಸ್ ಅವ್ರು ಅರೆಸ್ಟ್ ಮಾಡಕ್ ಬಂದಿದ್ದಾರ ಮಾವ. ನೀನೇ ನನ್ನ ಕಾಪಾಡ್ಬೇಕು. ಹಾಗಿದ್ರೆ ನಾ ಹೇಳ್ದಂಗೆ ಕೇಳ್ತೀಯಾ? ಕೇಳ್ತೀನಿ ಮಾವ. ಹಾಗಾದ್ರೆ ಬರ್ತಿದ್ದೀನಿ, ಬೇಲ್ ಪೇಪರ್ಸ್ ತರ್ತಿದ್ದೀನಿ. ಸರ್ ಸರ್, ರಿಷಿ ಸತ್ತೋಗ್ತಾ ಕೈನಲ್ಲಿ ಈ ಫೋನ್ ನಂಬರ್ ಬರ್ಕೊಂಡಿದ್ದಾನೆ ಸರ್. ಕೊಲೆಗಾರ ಸಿಕ್ಕದ ಹಾಗೇನೆ ಸರ್, ಆದ್ರೆ 7 ನಂಬರ್ ಇದೆ ಸರ್. ಇನ್ನು 3 ನಂಬರ್ ಬರೆಯೋದಕ್ಕಿಂತ ಮುಂಚೆನೆ ಸತ್ತೋಗಿದ್ದಾನೆ.
ಈ 7 ನಂಬರ್ಸ್ ಕೊಲೆಗಾರಂದಾದ್ರೂ ಆಗಿರಬಹುದು, ಇಲ್ಲ ಏನಾದ್ರೂ ಕ್ಲೂ ಕೂಡ ಆಗಿರ್ಬೋದು ಸರ್. ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಇಂದ ಉಳಿದಿರೋ 3 ನಂಬರ್ನ ಹಾಕಿದ್ರೆ 1,000 ನಂಬರ್ ಬರುತ್ತೆ. ಅಂದ್ರೆ ಆ 1000 ನಂಬರ್ಸ್ ಅಲ್ಲೇ ಕೊಲೆಗಾರ ಇರ್ಬೋದು ಸರ್. ಕರೆಕ್ಟ್. ನನಗೆ 1000 ನಂಬರ್ಸು ಆ ಫಿಂಗರ್ ಪ್ರಿಂಟ್ಸ್ ಬೇಕು. ಓಕೆ ಸರ್. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನೀವು ಗೀತಾ ಅವ್ರ ಮಾವ ಅಲ್ವಾ? ನೋಡಿದ್ಯಾ ನನ್ನ ಇಮೇಜು? ಹಾ, ನಿಮ್ಮ ಧ್ವನಿ ಮೇಲೆ ಕಂಡು ಹಿಡಿದೆ. ಅಯ್ಯೋ ಸರ್, ನೀವು ಹಾಡನ್ನು ಚೆನ್ನಾಗಿ ಆಡ್ತೀರಲ್ವಾ? ಸರ್ ಗೀತಾ ತುಂಬಾ ಪಾಪದವಳು ಸರ್. ಗೀತಾಗೂ ಈ ಕೊಲೆಗೂ ಏನು ಸಂಬಂಧ ಇರಲ್ಲ ಸರ್. ಹೌದಾ ಸರ್? ಅದು ಹಾಗಿರ್ಲಿ, ನೀನ್ ಹಾಡನ್ನ ಆಡ್ಬೋದಾ? ಏನ್ ಹಾಡು ಸರ್? ಅಯ್ಯಬ್ಬ ಸರ್, ಅವತ್ತು ಹಾಡ್ದಲ್ಲೋ. ತಾಳಿ ಕಟ್ಟುವ ಶುಭ ವೇಳೆ, ಕೊರಳಲ್ಲಿ ಹೂವಿನ ಮಾಲೆ. ಏನಾದ ರಿದಮ್ ಅಲ್ಲಿ ಹಾಡೋ, ರಿದಮ್ ಅಲ್ಲಿ ಹಾಡು. ಹೊಡಿತಾ ಇದ್ರೆ ರಿದಮ್ ಎಲ್ಲಿಂದ ಬರುತ್ತೆ ಸರ್? ಹೇಳೋ ಹೇಳೋ ಹೇಳೋ. ಸರ್ ನೀವು ಹೊಡೆದ್ರು ಸಾಯಿಸಿದ್ರು ನಿಜಾನೇ ಹೇಳ್ತಿದ್ದೀನಿ ಸರ್. ತಾಯಣೆ ಸರ್, ಈ ರಿಷಿ ಕೊಲೆಗೂ ನಂಗೂ ಯಾವುದೇ ಸಂಬಂಧ ಇಲ್ಲ ಸರ್. ಏಯ್, ತಪ್ಪು ಮಾಡಿದವನ ಕಣ್ಣೇ ಹೇಳುತ್ತೆ ಅವನು ಕೊಲೆ ಮಾಡಿದಾನ ಇಲ್ವಾ ಅಂತ. ಇವನ ಕಣ್ಣು ಹೇಳುತ್ತಿಲ್ಲ. ಹಾಗಾದ್ರೆ ಯಾರು ಸಾಯಿಸಿರ್ಬೋದು? ವಿಶ್ವತ್, ನಮಗೆ ಸಿಕ್ಕಿರೋಂಥ ಈ 1000 ನಂಬರ್ಸ್ ಅಲ್ಲಿ ರಿಷಿ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರ್ದಾದ್ರು ನಂಬರ್ ಇದೆಯಾ? ಸರ್ ಗೌತಮ್ ನಂಬರ್ ಜೊತೆ ಮ್ಯಾಚ್ ಆಗಿದೆ ಸರ್. ರಿಯಲಿ? ಎಸ್ ಸರ್. ನೋ ವಿಶ್ವತ್, ಅವನಂತವನಲ್ಲ ಅನ್ಸುತ್ತೆ. ತಮ್ಮನ ಮೇಲೆ ಅನುಮಾನ ಬಂದಾಗಲೇ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದಿದ್ದ. ಎಸ್ ಸರ್. ಗೌತಮ್ ನಂಬರ್ ಮುಖಾಂತರ ರಿಷಿ ಏನಾದ್ರೂ ಕ್ಲೂ ಕೊಟ್ಟಿರ್ಬೋದಲ್ವಾ ಸರ್? ಪಾಸಿಬಲ್. ಒಂದ್ಸಲಿ ಪೊಲೀಸ್ ಸ್ಟೇಷನ್ ಬರೋದಕ್ಕೆ ಹೇಳು. ಹ್ಯಾಪಿ ಮಾರ್ನಿಂಗ್ ಸರ್. ಹಾಯ್ ಗೌತಮ್, ಮಾರ್ನಿಂಗ್. ಹೌ ಆರ್ ಯು? ಐ ಆಮ್ ಪ್ರೆಟಿ ಗುಡ್ ಸರ್. ಹೌ ಆರ್ ಯು? ಹಾ ಹೌದು, ಟೆಲ್ ಮಿ ಸಮಥಿಂಗ್. ನಿನಗೆ ರಿಷಿ ಅನ್ನೋರು ಗೊತ್ತಿದ್ಯಾ? ಸರ್ ರಿಷಿ ನನ್ನ ಕಸಿನೇ ಸರ್. ತುಂಬಾ ಒಳ್ಳೆ ಹುಡುಗ ಸರ್. ಯಾಕೆ ಸರ್, ಏನಾಯ್ತು? ಹಾ ಹೌದು. ರಿಷಿ ಅವತ್ತಾದ್ರೂ ಅವ್ನ ಪ್ರಾಬ್ಲಮ್ ಬಗ್ಗೆ ನಿನ್ನ ಹತ್ರ ಡಿಸ್ಕಸ್ ಮಾಡಿದ್ನ? ಸರ್ ರಿಷಿನ ಯಾರು ಸಾಯಿಸ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದೇನೆ ಅಂತ ನಂಗೊಂದ್ಸರಿ ಹೇಳಿದ್ದ ಸರ್. ಸರ್ ಈ ಕ್ಲೂನ ನಮಗ್ ಕೊಡೋದಕ್ಕೆ ರಿಷಿ ಸಾಯ್ಬೇಕಾದ್ರೆ ಅವನ ಕೈ ಮೇಲೆ ಗೌತಮ್ ನಂಬರ್ ಬರ್ಕೊಂಡಿದ್ದ ಅಂತ ಅನ್ಸುತ್ತೆ ಸರ್. ಏನು, ರಿಷಿ ಸತ್ತೋದ್ನಾ? ಎಸ್. ಅವ್ನು ಯಾರೋ ರಿಷಿಗೆ ವಾರ್ನಿಂಗ್ ಕೊಟ್ಟಿದ್ದಂತೆ. ವಾರ್ನಿಂಗ್ ಯಾಕೆ ಕೊಟ್ಟಿದ್ದಂತ ರಿಷಿ ನಿನಗೆ ಹೇಳಿದ್ನಾ? ಸರ್ ರಿಷಿಗೆ ಅವನೇನೋ ದುಡ್ಡು ಕೊಡ್ಬೇಕಿತ್ತಂತೆ ಸರ್. ಆ ದುಡ್ಡು ಕೇಳಿದ್ರೆ ಸಾಯಿಸ್ತೀನಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದ ಅಂತ ಹೇಳಿದೆ ಸರ್. ಯಾರದು? ಸರ್ ಅವನ ಬಗ್ಗೆ ನಂಗೇನು ಗೊತ್ತಿಲ್ಲ, ಆದ್ರೆ ಅವನನ್ನ ಅಬ್ಸರ್ವ್ ಮಾಡುವಂತ ರಿಷಿ ನಂಗೊಂದು ನಂಬರ್ ಕೊಟ್ಟಿದ್ದ ಸರ್. ಫೋನ್ ನಂಬರ್ ಇದೆಯಾ? ಇವನೇ ಸರ್. ಇವನು ಸದ್ದಾಮ್ಗೆ ರೈಟ್ ಹ್ಯಾಂಡ್. ಖಂಡಿತವಾಗ್ಲೂ ಇವನೇ ರಿಷಿನ್ ಸಾಯಿಸಿರ್ತಾನೆ. ಥ್ಯಾಂಕ್ ಯು ಗೌತಮ್. ನೀನು ಹೊರಡ್ಬೋದು. ಇವನ್ನ ಆದಷ್ಟು ಬೇಗ ಕರ್ಕೊಂಡು ಬನ್ನಿ. ಓಕೆ ಸರ್. ಸರ್ ಅವನ್ ಫೋನ್ ಆನ್ ಆಗಿದೆ ಸರ್. GPS ಟ್ರ್ಯಾಕ್ ಎಲ್ಲಿ ತೋರಿಸ್ತಾ ಇದೆ? ಜುಬ್ಲಿ ಹಿಲ್ಸ್ ಸರ್. ಈ ಸ್ಕ್ರೀನಿಗೆ ಹಾಕಿ. ಯು ಶುಡ್ ಗೋ ಹೆಡ್ ಕ್ವಿಕ್. ಎಸ್ ಸರ್. ಏನಾಯ್ತು ನಿಂಗೆ? ಆ ರಿಷಿ ಫೋನ್ ಆಫ್ ಆಗಿದೆಯೋ? ಏನಾದರೂ ಮಾಡಿ ಹಿಡಿಬೇಕು. ಬಾರೋ. ಪೊಲೀಸ್ ಅವನ್ನ
ಏಯ್, ಬಾರೋ ಸರ್ ಇಲ್ಲಿ. ಸರ್ ಏನಾಯ್ತು ಸರ್ ಏನಾಯ್ತು ಸರ್ ಬಾರೋ. ಸರ್ ಬಾರೋ. ಪ್ರಾಬ್ಲಮ್ ಅಂತ ಹೇಳಿ ಸರ್ ಕುತ್ಕೊಳ್ಳೋ ಒಳಗಡೆ. ಸರ್ ಹೇಳಿ ಸರ್ ಹೇಳಿ ಸರ್ ಏಯ್ ಈಸಿ ದುಡ್ಡಿಂದ ಮನೆ ವಿಲ್ಲ ಆಗಿ ಬದಲಾಗುತ್ತೆ, ಬೈಕು ಕಾರ್ ಆಗುತ್ತೆ. ಶ್ರೀಮಂತರು ವಿದೇಶದಲ್ಲಿ ಶಿಕಾರಿ ಮಾಡ್ತಾರೆ, ಆದ್ರೆ ಪೊಲೀಸ್ನವ್ರಿಗೆ ಸಿಕ್ಕಿದ್ರೆ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಈ ಚಿಕ್ಕ ಲಾಜಿಕ್ನ ಯಾಕೆ ಮಿಸ್ ಮಾಡ್ತೀರಾ? ಹೇಳು, ರಿಷಿನ ಯಾಕೆ ಸಾಯಿಸ್ದೆ? ಕಮಾನ್. ಸರ್ ಅಷ್ಟಕ್ಕೂ ಏನ್ ನಡೀತು ಅಂದ್ರೆ ತುಂಡು ತುಂಡಾಗಿ ಕತ್ತರಿಸ್ತೀನಿ ಮಗನೇ. ನೀನ್ ಎಷ್ಟು ದೂರ ಬಂದಿದ್ಯಾ ಅಂದ್ಮೇಲೆ ನಾನು ಎಷ್ಟು ದೂರ ಹೋಗ್ಬೇಕು ಅಂತ ನನಗೆ ಗೊತ್ತಿದೆ. ಫೋನ್ ಇಡು. ಅಣ್ಣ ನಾವ್ ಹೆದರ್ಸ್ದವ್ರನ್ನ ನಾವ್ ಸಾಯಿಸಿದ್ರೇನೆ ಬದುಕಿರೋವರೆಗೂ ಭಯ ಭಯ ಹುಟ್ಟುತ್ತಣ್ಣ. ಎಷ್ಟು ಬೇಗ ಅವನೆಲ್ಲಿ ಸಿಗ್ತಾನೆ? GPS ಇಂದ ಟ್ರ್ಯಾಕ್ ಮಾಡೋದ್ರಿಂದ. ಹಿಡೀರಿ ಅವನ್ನ. ಸರಿ ನಡಿ ಮುನ್ನ. ಸಾವನ್ನ ಹುಡ್ಕೊಂಡು ಬರ್ತಿದ್ದಾನೋ. ಏನು ಅವನಲ್ಲೇ ಸಾಯಿಸ್ತೆ ಬಿಡಕ್ ಹೇಳ್ದೆ? ಪ್ರಾಣ ಹೋಗುವಾಗ್ಲೇ ಅಲ್ವೇನೋ ಪೌರುಷ ಪ್ರೀತಿಯಾಗಿ ಬದಲಾಗೋದು. ಏಯ್ ಈಗಾಗಲೇ ಪೇಪರ್ ಬಂದಿರುತ್ತೆ, ಫೋನ್ ಮಾಡಿ ಕೇಳ್ಕೊ. ಹೇಳು ಮುನ್ನ. ರಾಜೇಂದ್ರ ಅವರು ಕಾಗದಗಳನ್ನ ಕಳ್ಸಿದ್ರಾ? ಪೌರುಷ ಪ್ರೀತಿಯಾಗಿ ಬದಲಾಗಿ ಲ್ಯಾಂಡ್ ಪೇಪರ್ಸ್ ಓಡ್ಕೊಂಡು ಬಂತು ಕಣೋ. ಈ ಪೇಪರ್ ಬಂತಂತೆ ಕಣೋ. ಅವನ್ನ ಈಗ ಸಾಯಿಸಿದ್ರೆ ನಮಗ್ ಮನಃಶಾಂತಿ, ಅವನಿಗೆ ಆತ್ಮಶಾಂತಿ. ಹೇಯ್ ನಡಿಯೋ. ಈ ಬ್ಯಾಗಲ್ಲಿ 10 ಕೋಟಿ ರೂಪಾಯಿ ಇದೆ. ಒಂದು 5 ಕೋಟಿ ನನ್ನನ್ನ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿ ಪೊಲೀಸ್ ಆಫೀಸರ್ ಕೆಲಸ ಕೊಡಿಸ್ದಂತ ಆ ಅನಾಥಾಶ್ರಮಕ್ಕೆ ಕೊಟ್ಟು ಬಿಡು. ಆಯ್ತು ಅಪ್ಪ. ಇನ್ನು 5 ಕೋಟಿನ ನೀನ್ ಇಟ್ಕೊಳ್ಳಮ್ಮ. ಒಂದು ಬುಲೆಟ್ ಉಳಿತು ಕಣೋ. ಬಾರೋ. ಇಳಿಯೋ. ಹೇಯ್ ನೀನ್ ಇಲ್ಲೇ ಇರೋ, ಯಾರಾದ್ರೂ ಬಂದ್ರೆ ನನ್ಗೆ ಹೇಳು, ಸರಿನಾ? ಸರಿ.
ಅವ್ನು ನೋಡ್ದ ಅಂತೀಯಾ? 50-50 ಚಾನ್ಸ್ ಕಣ. ಅವ್ನು ನಮ್ಮ ಏರಿಯಲ್ಲೇ ಇರ್ತಾನೆ, ಅದು ಚಾನ್ಸ್ ತಗೋಬಾರ್ದು. ಹೌದು. ನಡೆಯೋ. ನಾಳೆ ಬೆಳಿಗ್ಗೆ ಮತ್ತೆ 5 ಗಂಟೆಗೆ ಸರಿ ಕಣೋ. ಈ ಬ್ಯಾಗ್ನ ಇನ್ನೊಂದ್ ಕಡೆ ಇಡಬೇಕು. ಮನೆಗೆ ಹೋದ್ ಕೂಡ್ಲೆ 5 ಗಂಟೆಗೆ ಅಲಾರಾಮ್ ಇಟ್ಬಿಡು. ಸರಿ. ಸರಿನಾ? ಓಕೆ ಕಣ. ಸರಿ, ನಡಿ. ಹೇಯ್, ಬ್ಯಾಗ್ ಎಲ್ಲೋ? ಬ್ಯಾಗೆಲ್ಲೋ? ಏಯ್ 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 ಅವನೇ ತಗೊಂಡೋಗಿರ್ತಾನೋ. ಓಡೋಗಕ್ ಮುಂಚೆ ಹಿಡಿಬೇಕು, ಬಾರೋ. ನಡಿಯೋ. ಮೊನ್ನ ಅವನಲ್ಲೇ ಇದ್ದಾನೆ, ನಡಿಯೋ. ಯಾರು ನೀವೆಲ್ಲ? ನಾವು ಬಜೆಟ್ ದುಡ್ಡನ್ನ ನೀನೇ ತಗೊಂಡಿರೋದು. ಎಲ್ಲಿಟ್ಟಿದ್ಯಾ ಹೇಳೋ? ಆ ದುಡ್ಡಿನ ಬ್ಯಾಗ್ ನಾನು ತಗೊಂಡಿಲ್ಲ. ಹಂಗಂತ ನೀನ್ ಹೇಳಿದ್ರೆ ನಾವು ನಂಬಿಡ್ತೀವಿ ಅಂತ ಅಂದ್ಕೊಂಡಿದ್ಯಾ? ಆ ಬ್ಯಾಗ್ ನಾನು ತಗೊಂಡಿಲ್ಲ ಅಂತಿದ್ದೀನಲ್ಲ. ಏಯ್, ಫೋನ್ ತೆಗಿ. ಒಂದಿನ ಟೈಮ್ ಕೊಡ್ತೀನಿ, ಇದು ನನ್ನ ನಂಬರ್. ನಾಳೆ ನಾನೇ ನಿಂಗೆ ಕಾಲ್ ಮಾಡ್ತೀನಿ. ಅದ್ ದುಡ್ಡಿನ ಬಗ್ಗೆ ಏನಂತ ಫೋನಲ್ಲಿ ಹೇಳು. ಇಲ್ಲ ಅಂದ್ರೆ ನಿನ್ನ ಹೆಂಡ್ತಿನೋ ಸಾಯಿಸ್ಬಿಡ್ತೀನಿ. ಅರ್ಥ ಆಯ್ತಾ? 1 ದಿನ ಟೈಮ್, ನೆನ್ಪಿಟ್ಕೋ. ಸರ್, ವಾರ್ನಿಂಗ್ ಕೊಟ್ಟಿ ನಿಜಾನೇ ಸರ್, ಆದ್ರೆ ಸಾಯಿಸಿದ ಮಾತ್ರ ನಾವಲ್ಲ ಸರ್. ನನ್ನ ನಂಬಿ ಸರ್. ಅಂದ್ರೆ ಇವನು ಹೇಳ್ತಾ ಇರೋ ರೀತಿಲಿ ಗೌತಮ್ ಹೇಳಿರೋದೆಲ್ಲ ನಿಜಾನೇ ಆಗಿದೆ. ರಿಷಿ ಸಾವ್ಗೂ ವಿಶ್ವನಾಥ್ ಸಾವ್ಗೂ ಏನಾದ್ರೂ ಲಿಂಕ್ ಇದೆಯಾ? ರಿಷಿನ ವಿಶ್ವನಾಥನ ಸಾಯಿಸಿದವನು ಒಬ್ನೇ ಅಂತ ತಿಳ್ಕೊಳ್ಳೋದಾದ್ರೆ 2 ಬುಲೆಟ್ಸು ಬೇರೆ ಬೇರೆ ಗನ್ನಿಂದ ಆಚೆಗೆ ಬಂದಿದೆ. ಅಂದ್ರೆ 2 ಕೊಲೆಯ ಹಿಂದಿನ ಉದ್ದೇಶ ಬೇರೆನೇ ಇರುತ್ತೆ. ಏನದು? ವಿಶ್ವತ್, ಗೀತಾನ ಬೇಗ ಪೊಲೀಸ್ ಸ್ಟೇಷನ್ ಬರೋ ಹಂಗ್ ಮಾಡ್ಬೇಕು. ಸರ್ ಬರಕ್ ಹೇಳಿದ್ರಂತೆ. ಈ ಫೋನಲ್ಲಿ ಆಟೋಮೆಟಿಕ್ ವಾಯ್ಸ್ ರೆಕಾರ್ಡ್ ಇದೆ, ರೈಟ್? ಇದೆ ಸರ್. ನಿನ್ ಗಂಡನ ಫೋನ್ ಸಿಕ್ಕಿದಾಗ ನಿನ್ಗೊಂದು ಫೋನ್ ಬಂದಿತ್ತು ಅಂತ ಹೇಳ್ದೆ ಅಲ್ವಾ? ಹೌದು ಸರ್. ಒಂದ್ಸಲ ಆ ವಾಯ್ಸ್ ಅನ್ನು ರೆಕಗ್ನೈಸ್ ಮಾಡ್ಬೋದಾ? ಓಕೆ ಸರ್. ಹಲೋ ಹಲೋ, ಈ ಫೋನ್ ನನಗೆ ಸಿಕ್ತು. ಆ ಫೋನ್ ನಮ್ಮ ಹಸ್ಬೆಂಡ್ದು. ನೀವೀಗ ಬಂದು ತಗೊಳ್ತೀರಾ? ಇಷ್ಟು ಅರ್ಧ ರಾತ್ರಿ ಟೈಮಲ್ಲಿ? ನಾಳೆ ನಾನು ಔಟ್ ಆಫ್ ಸ್ಟೇಷನ್ ರೀ. ನಿಮ್ಮ ಅಡ್ರೆಸ್ ಹೇಳಿ, ನಾನೇ ತಗೊಂಡ್ ಬಂದು ಕೊಡ್ತೀನಿ. ಓಕೆ ಮಾ, ಥ್ಯಾಂಕ್ ಯು. ಏನಾಯ್ತು ಸರ್? ಏನಿಲ್ಲಮ್ಮ, ಒಂದು ಸಣ್ಣ ಕ್ಲೂ ಸಿಕ್ಕಿತ್ತು. ಲೆಟ್ಸ್ ಗೋ ವಿಶ್ವತ್. ಹಾಯ್. ಹಾಯ್ ಗೌತಮ್. ಲ್ಯಾಂಡ್ ಮಾರಾಯ್ತು. ತಗೋ 5 ಕೋಟಿ. ನಂಬಿಕೆ ಬರ್ತಾ ಇಲ್ವಾ? ಗೌತಮ್,
ಈ ದುಡ್ಡೆಲ್ಲಿಂದ? ಲ್ಯಾಂಡ್ ಮಾರ್ದೆ ಅಂತ ಹೇಳಿದ್ನಲ್ಲ. ನಿಜ ಹೇಳು ಗೌತಮ್, ನಮ್ಮನೇಲಿ ದುಡ್ಡು ಕಳ್ತನ ಮಾಡಿದ್ದು ನೀನೇ ಅಲ್ವಾ? ಪ್ಲೀಸ್ ಗೌತಮ್, ಈ ದುಡ್ಡಿನ ಬ್ಯಾಗ್ ನಮ್ಮಪ್ಪ ಕೊಟ್ಟಿದ್ದು. ನೀನಿನ್ನು ಸುಳ್ಳು ಹೇಳೋದು ನೋಡ್ಬೇಡ. ಬಡ್ಡಿ ಮಗನ್ ಜೀವನ. 10 ಕೋಟಿ ಹಿಡ್ಕೊಂಡು 600 ರೂಪಾಯಿ ಬ್ಯಾಗ್ ತಗೊಳಕ್ ಹಿಂದೆ ಮುಂದೆ ನೋಡಿದ್ರೆ ಇದೇ ರೀತಿ ಇರುತ್ತೆ. ನಿಜ ಗೊತ್ತಿರೋ ನೆರಳು ಕೂಡ ಅಪಾಯನೇ. ತುಂಬಾ ಟ್ವಿಸ್ಟ್ ಇದೆ ಅಲ್ವಾ ಗೌತಮ್? ಧ್ವನಿನ್ ಬದಲಾಯಿಸದೆ ಹೊರತು ಅಭ್ಯಾಸನ ಬದಲಾಯಿಸಕ್ಕಾಗ್ಲಿಲ್ಲ. ಅದೇ ಹ್ಯಾಪಿ ಮಾರ್ನಿಂಗ್. ಹ್ಯಾಪಿ ಮಾರ್ನಿಂಗ್ ಸರ್. ಹ್ಯಾಪಿ ಮಾರ್ನಿಂಗ್ ಸರ್. ಹ್ಯಾಪಿ ಮಾರ್ನಿಂಗ್ ಸರ್. ಹ್ಯಾಪಿ ಮಾರ್ನಿಂಗ್ ರೀ. ಹ್ಯಾಪಿ ಮಾರ್ನಿಂಗ್ ಇಂದ ಸಾಕ್ಷಿ ನಮಗೆ ಸಿಕ್ತು ಗೌತಮ್. ಮೇಲಿಂದ ನೋಡಿದ್ರೆ ಒಂದ್ ರೀತಿ ಹುಳ ಕಾಡುತ್ತೆ, ಆದ್ರೆ ಹತ್ತಿರದಿಂದ ನೋಡಿದ್ರೆ ಬೇರೆನೇ ಹುಳ ಇರುತ್ತೆ. ಅಣ್ಣ ಆಯ್ನೋ, ಹೇಗಿದ್ಯೋ? ಚೆನ್ನಾಗಿದ್ದೀನೋ. ಬೆಂಗಳೂರಿಗೆ ಯಾವಾಗ ಬಂದ್ಯೋ? ಈ ಮಧ್ಯಾಹ್ನ. ಹೌದಾ? ಈಗ ಏನ್ ಮಾಡ್ತಿದ್ಯಣ್ಣ? ಇಲ್ಲೇ ಒಂದು ಪ್ರೈವೇಟ್ ಕಾಲೇಜಲ್ಲಿ PT ಆಗಿದ್ದೀನಿ. ಹೌದಾ? Cheers. ನಿಜವಾಗ್ಲೂ ನಿನಗೆ ಯಾಕೆ ಬರಕ್ಕೆ ಹೇಳ್ದೆ ಅಂದ್ರೆ, ಹೇಳಣ್ಣ. ಮನೆಗೆ ತಗೊಂಡು ಹೋಗೋಣ. ಕಳ್ತನದ ವಿಷಯ ಪೊಲೀಸರಿಗೆ ಗೊತ್ತಾದ್ರೆ ನಮ್ಮಂತ ಕಳ್ಳರ ಮನೆನೆಲ್ಲ ಪೊಲೀಸರು ಚೆಕ್ ಮಾಡ್ತಾರೆ. ಹಾಗಾದ್ರೆ ಮನೆ ಕೂಡ ಸೇಫ್ ಅಲ್ಲ. ಏನ್ ಮಾಡೋದೀಗ? ನನಗೆ ಗೊತ್ತಿರೋ ಇನ್ನೊಂದು ಸೀಕ್ರೆಟ್ ಲೊಕೇಶನ್ ಇದೆ, ಬಾ.
ಒಂದಿನ ಟೈಮ್ ಕೊಡ್ತಿದ್ದೀನಿ. ಇದು ನನ್ನ ನಂಬರ್. ನಾಳೆ ನಾನೇ ಕಾಲ್ ಮಾಡ್ತೀನಿ. ಆ ದುಡ್ಡು ಎಲ್ಲಿಟ್ಟಿದ್ಯಾ ಅಂತ ಫೋನಲ್ಲಿ ಹೇಳು. ಹೇಳಿಲ್ಲ ಅಂದ್ರೆ ನಿನ್ನ ಹೆಂಡ್ತಿನೂ ಸಾಯಿಸ್ಬಿಡ್ತೀನಿ. ಅರ್ಥ ಆಯ್ತಾ? ಒಂದೇ ದಿನ ಟೈಮ್, ನೆನ್ಪಿಟ್ಕೋ. ಇದೇನೋ ತಮ್ಮ ನಡೆದಿದ್ದು. ಈಗ ನನ್ನೇನ್ ಮಾಡು ಅಂತೀಯಾ? ಈಗ ದುಡ್ಡಿನ ಬ್ಯಾಗ್ನ ಅವರಿಗೆ ನೀನೇ ಕೊಡ್ಬೇಕು. ನಾನಾ? ನೀನೇ ಕೊಡೋಣ. ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಿದ್ಯೋ, ಯಾವಾಗ ಆನ್ ಮಾಡ್ತಾರೋ ಗೊತ್ತಿಲ್ಲ. ಮಧ್ಯದಲ್ಲಿ ನನ್ನ ಹೆಂಡತಿ ಗೊತ್ತಾದ್ರೆ ಅವತ್ ಖಂಡಿತ ಅವಳು ನಿನ್ನ ಬಿಟ್ಟು ಹೋಗ್ತಾಳೆ. ಇದೊಂದು ಸಹಾಯ ಮಾಡೋ ತಮ್ಮ. ಸರಿ ಅಣ್ಣ, ನೋಡ್ಕೋತೀನಿ. ತಮ್ಮ ಅವ್ರ ಫೋನ್ ನಂಬರ್ ನೋಟ್ ಮಾಡ್ಕೋ. ಹಾ, ಹೇಳೋಣ. 989840. ತಮ್ಮ ಟಾಯ್ಲೆಟಿಗೆ ಹೋಗಿ ಬರ್ತೀನೋ? ಆ ಆ ತಮ್ಮ ಏನಣ್ಣ? ಅಣ್ಣ ನಾನು ಬರ್ಲಾ? ಬೇಡ ತಮ್ಮ. ಸರಿ, ಹುಷಾರಣ್ಣ. ಅಣ್ಣ, ಬಿಲ್ ಕಟ್ಟಾಯ್ತು, ಬಾ ಹೋಗೋಣ. ಬಿಲ್ ಕಟ್ತೀಯಾ? ನಾನು ಕಟ್ತಾ ಇದ್ನಲ್ಲೋ. ಬಿಲ್ ಕಟ್ಟಾಯ್ತು, ಬಾ. ಇದರಲ್ಲಿ ಎಷ್ಟಿದೆ ಅಣ್ಣ? ಲೆಕ್ಕಕ್ಕೆ ಟೈಮ್ ಎಲ್ಲಿದೆಯೋ? ಪರವಾಗಿಲ್ಲ, ಇದರಲ್ಲಿ ಎಷ್ಟಿದ್ರೆ ನಮ್ಗೇನು? ಈ ಬ್ಯಾಗ್ ಅವ್ರಿಗೆ ಕೊಡ್ಬೇಕಲ್ವಾ? ಅಷ್ಟೇ ಅಲ್ವಾ ಅಣ್ಣ? ಅಷ್ಟೇ ತಮ್ಮ. ಅವ್ನ ಫೋನ್ ಎತ್ ಕೂಡ್ಲೆ ಅವ್ನಿಗೆ ಕೊಟ್ಬಿಡಪ್ಪ. ಅವ್ನ ಫೋನ್ ನಂಬರ್ ನಿಂಗೆ ಕೊಡ್ತಾ ಇಲ್ಲ? ಕೊಟ್ಟೆ. ಏನಾಯ್ತಣ್ಣ? ನಮ್ ಫೋನ್ ಕಾಣಿಸ್ತಿಲ್ಲ. ರೆಸ್ಟೋರೆಂಟ್ ಅಲ್ಲಿ ಮರ್ತಿದ್ಯಾ ಅನ್ಸತ್ತಣ್ಣ. ತಡಿ, ಕಾಲ್ ಮಾಡಿ ನೋಡ್ತೀನಿ. ಸ್ವಿಚ್ ಆಫ್ ಬರ್ತಿದೆ ಅಣ್ಣ. ಹಾಗಿದ್ರೆ ಫೋನ್ ಯಾರು ಎತ್ತಿರ್ತಾರೆ ತಮ್ಮ. ನಿನ್ ಫೋನ್ ನಂಬರ್ ಹೇಳು. ಅವ್ರು ಏನಾದ್ರು ನಮ್ಮ ಮನೆಗೆ ಬಂದ್ರೆ ದುಡ್ಡು ನಿನ್ನ ಹತ್ರ ಇದೆ ಅಂತೀನಿ. 903000 6707. ತಮ್ಮ, ಈ ಪೆನ್ ಸರಿಯಾಗಿ ಹತ್ತಿಲ್ಲ. ನಾಳೆ ನೀನೇ ನಮ್ಮ ಮನೆಗೆ ಬಾ. ಹೇಗಾದ್ರೂ ಮಾಡಿ ಬ್ಯಾಗ್ನ ನೀನು ಅವ್ರಿಗೆ ಸರಿ ಕೊಡ್ಬೇಕು. ಅಣ್ಣ, ನಾನು ನೋಡ್ಕೋತೀನಿ ಅಣ್ಣ. ಹಲೋ. ಹಲೋ, ಹ್ಯಾಪಿ ಮಾರ್ನಿಂಗ್ ರೀ. ಈ ಫೋನ್ ನಂಗೆ ಸಿಕ್ತು.
ಆ ಫೋನ್ ನಮ್ಮ ಹಸ್ಬೆಂಡ್ದು. ಇದನ್ನ ಈಗ ನೀವು ಬಂದು ತಗೊಂಡು ಹೋಗ್ತೀರಾ? ಈ ಅರ್ಧರಾತ್ರಿ ಟೈಮಲ್ಲಿ ನಾಳೆ ನಾನು ಔಟ್ ಆಫ್ ಸ್ಟೇಷನ್ ಹೋಗ್ತಿದ್ದೀನಿ. ನೀವು ಅಡ್ರೆಸ್ ಹೇಳಿ ನಾನೇ ಬಂದು ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಅದು ಓಕೆ ರೀ, ಬರ್ತೀನಿ. ಹಲೋ, ಹಲೋ. ಬಂದಿದ್ದೀನಿ. ನಿಮ್ಮ ಮನೆ ಗೇಟ್ ಹತ್ರ ಇದ್ದೀನಿ. ಓಕೆ, ಬರ್ತಾ ಇದ್ದೀನಿ ರೀ. ಹಾ, ಸರಿ ರೀ. ನನ್ನ ಕ್ಲೈಂಟ್ನ ಯಾಕೆ ಸಾಯಿಸ್ತೇ ನೀನು? ನಾನಾ? ಏನ್ ಹೇಳ್ತಿದ್ದೀರಾ ನೀವು? ನೋಡಿದ್ಯಲ್ಲ, ಹೇಳು ಏನಕ್ಕೆ ಸಾಯಿಸ್ತೆ ಅಂತ. 10 ಕೋಟಿ ಬಗ್ಗೆ ಹೇಳಿದ್ರೆ ಪಾಲ್ ಕೇಳ್ತಾನೆ. ನಿನ್ನೆ ಸರ್, ನಾಳೆ ಬೂತ್ ಬಂಗ್ಲೆ ಹತ್ರ ಬ್ಲ್ಯಾಕ್ ಮನಿನ ವೈಟ್ ಮನಿಯಾಗಿ ಕನ್ವರ್ಟ್ ಮಾಡ್ತಿದ್ದೀನಿ ಸರ್. ಆ ಟ್ರಾನ್ಸಾಕ್ಷನ್ ಇಂದ ನಮಗೆ ದೊಡ್ಡ ಅಮೌಂಟು ಕಮಿಷನ್ ಆಗಿ ಸಿಗುತ್ತೆ ಸರ್. ಆ ಕಮಿಷನ್ ಪೂರ್ತಿ ಬರ್ಬೇಕು ಅಂತ ಹೇಳಿ ಇವನು ಸಾಯಿಸ್ತಲ್ಲ. ಹೌದು ಸರ್, ಅದಕ್ಕೆ ಸಾಯಿಸಿದ್ದೆ. ಪೊಲೀಸ್ ಸ್ಟೇಷನ್ಗೆ ಬೇಕಾದ್ರೆ ಆ ಕಮಿಷನ್ ಪೂರ್ತಿ ನೀವೇ ತಗೊಳ್ಳಿ ಸರ್. ಏನೋ ಆಫರ್ ಕೊಡ್ತಾ ಇದೀಯಾ? ಈ ಕಮಿಷನ್ಗೆ ಆಸೆ ಪಟ್ಟೆ ಅಲ್ವಾನು ಅವನು ಸಾಯಿಸಿದ್ದು. ಮಧ್ಯದಲ್ಲಿ ಅವಳ ಜೀವನ ಹಾಳಾಯ್ತು. ಸರ್, ಕಮಿಷನ್ ಪೂರ್ತಿ ನಿಮ್ಗೆ ಕೊಡ್ತೀನಿ ಸರ್. ಅದಷ್ಟನ್ನು ಗೀತಾ ಕೊಟ್ಬಿಡಿ. ಇದರಿಂದನಾದ್ರೂ ನನ್ನ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೊಳಕ್ಕೆ ಅವಕಾಶ ಮಾಡ್ಕೊಡಿ ಸರ್, ಪ್ಲೀಸ್ ಸರ್. ಆ ಕಮಿಷನ್ ದುಡ್ಡು ಅವಳಿಗೆ ಹೋದ್ಮೇಲೆ ಇವನ್ನ ಅರೆಸ್ಟ್ ಮಾಡಿಸ್ಬೋದು. ಏನಾದ್ರೂ ವ್ಯತ್ಯಾಸ ಬಂದ್ರೆ ಸರ್, ಆ ವಿಡಿಯೋ ನಿಮ್ಮ ಹತ್ರನೇ ಇದೆಯಲ್ವಾ ಸರ್? ಆಮೇಲೆ ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ ಆದ್ರೆ ನೀವೇ ಪೊಲೀಸ್ಗೆ ಕೊಟ್ಬಿಡಿ. ಐಡಿಯಾ ಕೊಡ್ಬೇಡ, ನಡೆ. ಈ ಟೈಮಲ್ಲಿ ನೀವೇನಕ್ಕೆ ಇಲ್ಲಿಗೆ ಬಂದ್ರಿ ಸರ್? ಹಲೋ ಲಾಯರ್ ಸರ್. ಹಲೋ, ಎಲ್ಲಿದೆ ಸರ್? ನಾನೀಗ ಫ್ರೀ ಆಗಿಲ್ಲ ರೀ. ನೀವು ಎಲ್ಲಿದ್ದೀರೋ ಹೇಳಿ, ನಾನು ಅಲ್ಲಿಗೆ ಬಂದು ಸೈನ್ ತಗೊಳ್ತೇನೆ. ನಾನು ಸ್ವಲ್ಪ ದೂರ ಇದ್ದೀನಿ ಸರ್. ಹೌದಾ? ಇನ್ 2 ಅವರ್ಸಲ್ಲಿ ನಾನೇ ಮನೆಗೆ ಬರ್ತೇನೆ. ಸರಿ ಸರ್, ನಾನು ಮನೆಗೆ ಬರ್ತೇನೆ. ಓಕೆ ಸರ್, ಬಾಯ್ ಸರ್. ನಾನು ರಿಷಿ ಮನೆ ಮುಂದೆ ಕಾಯ್ತಾ ಇದ್ದಾಗ ನೀನು ಭಯ ಬೀಳ್ತಾ ಮನೆಗೆ ಹೋಗೋದು ನೋಡಿ ನಾನು ನಿನ್ನ ಫಾಲೋ ಮಾಡಿದೆ. ನೀನು ರಿಷಿನ ಸಾಯಿಸೋದನ್ನ ನಾನು ವಿಡಿಯೋ ಮಾಡಿದೆ. ಮಾರನೇ ದಿನ ಅವಂತಿಕಾ ಅಪ್ಪನ ಅಸ್ಥಿನ ನೀರಲ್ಲಿ ಬಿಡೋದಕ್ಕೆ ಮಂಡ್ಯಕ್ಕೆ ಹೋದ್ವಿ. ಅಸ್ಥಿನ ಬಿಡೋದಕ್ಕೆ ಪೂಜಾರಿ ಎಷ್ಟು ಗಂಟೆಗೆ ಬರ್ತೀನಿ ಅಂದ್ರು ಗೌತಮ್? 7 ಗಂಟೆಗೆ ಬರಕ್ಕೆ ಹೇಳಿದ್ದಾರೆ. ಓಕೆ, ಗುಡ್ ನೈಟ್. ಯಾ, ಗುಡ್ ನೈಟ್. ಅವಂತಿಕಾ,
ಫೋನ್ ಸೈಲೆಂಟಿಗೆ ಹಾಕಿ ಅಲ್ಲಿಂದ ಬಂದೆ. ಏನಯ್ಯ ಇಷ್ಟು ಲೇಟು? ಅವ್ರೇನು ಬಂದಿಲ್ವಾ? ಬಂದಿಲ್ಲ. ಸರಿ ಒಂದ್ಸರ್ತಿ ಫೋನ್ ಮಾಡು, ಎಲ್ಲಿದ್ದಾರೆ? ಸರಿ ಸರ್. ಫೋನ್ ಸರ್, ಟೆನ್ಷನಲ್ಲಿ ಫೋನ್ ಮರ್ತ್ಬಿಟ್ಟು ಬಂದಿದ್ದೀನಿ. ಒಂದು ಸ್ವಲ್ಪ ನಿಮ್ಮ ಫೋನ್ ಕೊಡ್ತೀರಾ? ಅಯ್ಯೋ ಹಾಗೆ. ನನ್ನ ಫೋನ್ ಚಾರ್ಜ್ ಆಗಿದೆ ಅಂತೇಳಿ ನನ್ನ ಹೆಂಡತಿ ಫೋನ್ ತಂದಿದ್ದೀನಿ. ಇವಾಗ ನಿನ್ನ ಫೋನಲ್ಲಿರೋ ವಿಡಿಯೋನ ಡಿಲೀಟ್ ಮಾಡೋಣ ಅನ್ಕೊಂಡೆ, ಹಾಲ್ ಮಾಡಿಬಿಟ್ಟಿಯಲ್ಲೋ. ನಂದು ಅನ್ಕೊಂಡು ಓದ್ತಾ ಇದ್ದೀನಿ. ತಗೋ, ಟ್ರೈ ಮಾಡು. ಏನಾಯ್ತು? ಸ್ವಿಚ್ ಆಫ್ ಬರ್ತಿದೆ ಸರ್. ಓ, ಮತ್ತೆ ಈಗ? ಸರ್ ಅವನು ಖಂಡಿತ ಬರ್ತಾನೆ ಸರ್, ನಾವು ವೆಯ್ಟ್ ಮಾಡೋಣ. ಸರಿ, ನಾನು ಟಾಯ್ಲೆಟಿಗೆ ಹೋಗಿ ಬರ್ತೀನಿ, ಸ್ವಲ್ಪ ಸರಿ, ವೇಟ್ ಮಾಡು. ಏನೋ ಯಾರು ಸಾಯಿಸಿದ್ರೆ ನಂಗೇನು, ಇವ್ನು ಸಾಯೋತಾನೆ ನಂಗೆ ಬೇಕಾಗಿದ್ದು. ಇವನ್ ಹೆಂಡತಿ ಫೋನ್ ತಗೊಂಡ್ ಬಂದು ಇವನ್ ಹೆಂಡತಿನ ಈ ಕೇಸಲ್ಲಿ ಸಿಕ್ಕಾಕ್ಸ್ಕೊಂಡ್ಬಿಟ್ಟ. ಫೋನಲ್ಲಿ ನನ್ನ ವಿಡಿಯೋನ ಡಿಲೀಟ್ ಮಾಡಿಲ್ಲ ಅಂದ್ರೆ ಅವ್ನ ಫಿಂಗರ್ ಬೇಕಲ್ವಾ? ಶ್ಯಾ
ಅವತ್ತು ಈ ಫಿಂಗರಿಂದನಲ್ವಾ ಲಾಕ್ ಓಪನ್ ಮಾಡಿದ್ದು, ಈಗ ಯಾಕೆ ಓಪನ್ ಆಗ್ತಿಲ್ಲ? ಯಾರಾದರೂ ಎಕ್ಸ್ಪರ್ಟ್ ಹೆಲ್ಪ್ ತಗೊಂಡು ಈ ವಿಡಿಯೋ ಪೊಲೀಸರಿಗೆ ಸಿಗದೆ ಇರೋ ಥರ ನೋಡ್ಕೋಬೇಕು. ಪ್ರಿಯವಾದ ಪ್ರಿಯಕರನಿಗೆ ಪ್ರೀತಿಯಲ್ಲಿ ಇಷ್ಟೊಂದು ಥರ ಇರುತ್ತೆ ಅಂತ ನನ್ನ ಪ್ರೀತಿನ ಸಮಾಧಿ ಮಾಡಿ ನಾನು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಮೈಸೂರಿಂದ ಬೆಂಗಳೂರಿಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೆ. ಬೆಂಗಳೂರಲ್ಲಿ ನನ್ನ ಪ್ಲ್ಯಾನ್ ಫಿನಿಷ್ ಮಾಡಿ ಅಲ್ಲಿಂದ ಮತ್ತೆ ವಾಪಸ್ ಮಂಡ್ಯಕ್ಕೆ ಬಂದೆ. ಆ ಮಾರ್ನಿಂಗೇ ಕಾವೇರಿನಲ್ಲಿ ಅಸ್ಥಿ ಬಿಟ್ಟು ನಾವಿಬ್ಬರು ಬೆಂಗಳೂರಿಗೆ ಟ್ರೈನಲ್ಲಿ ಬಂದ್ವಿ. ಎಂತ ಪ್ಲಾನ್ ಮಾಡಿದ್ಯೋ? ಈ ಭೂಮಿಲಿ ಒಳ್ಳೆಯವ್ರು ಇರೋದಕ್ಕಿಂತ ಒಳ್ಳೆ ರೀತಿ ನಟನೆ ಮಾಡೋರೇ ತುಂಬಾ ಜನ ಇರ್ತಾರೆ. ನಿಂತರ ಭಯಕ್ಕೋಸ್ಕರ ಕೆಲವು ಜನ, ಅವಕಾಶಕ್ಕೋಸ್ಕರ ಇನ್ ಕೆಲವು ಜನ ಒಳ್ಳೆ ರೀತಿ ಹಾಗೆ ಬದುಕ್ತಾ ಇರ್ತಾರೆ. ನಮ್ಮಲ್ಲಿ ಪ್ರತಿ ಒಬ್ಬ ವ್ಯಕ್ತಿಲೂ ಒಬ್ಬ ಹೀರೋ ಇರ್ತಾನೆ. ಅವನು ಸ್ಕೂಲ್ ಮಕ್ಕಳಿಗೆ ಲಿಫ್ಟ್ ಕೊಡ್ತಾನೆ, ಹಸ್ಕೊಂಡಿರೋರಿಗೆ ಒಂದು 10 ರೂಪಾಯಿ ದಾನ ಕೊಡ್ತಾನೆ. ಜಿಂಕೆ ತಿಂತಾರೋ ಹುಲಿ ನೋಡಿ ಬೈಕೊಂತಾನೆ. ಬೋರಲ್ಲಿ ಬಿದ್ದಿರೋ ಮಗು ಪ್ರಾಣ ಉಳಿಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾನೆ. ನಡೀತಿರೋ ಅನ್ಯಾಯದ ವಿರುದ್ಧ ಫೇಸ್ಬುಕ್ ಅಲ್ಲಿ ಗೌರವಾಗಿ ಸ್ಪಂದಿಸ್ತಾನೆ. ಅದೇ ಮನುಷ್ಯ ನಿಜ ಜೀವನದಲ್ಲಿ ಅವಕಾಶ ಸಿಕ್ಕಾಗ ಸಮಾಜನೋ ಜಿಂಕೆನೆ ಬೇಟೆ ಆಡ್ತಾನೆ. ನೀನು ಹೀರೋ ಅನ್ಕೊಂಡಿದ್ಯಾ? ಅವಕಾಶ ಬಂದಾಗ ನೀನು ಒಳಗಡೆ ಇದ್ದಂತ ವಿಲ್ಲನ್ನು ಆಚೆಗೆ ಬಂದ. ಸುಳ್ಳು ಆನಂದನ ಕೊಟ್ಟು ನಿಜ ನೋವನ್ನು ಕೊಡುತ್ತೆ ಅಂದ್ರೆ ಈ ಮಾರ್ಗ ಕೆಟ್ಟ ಮಾರ್ಗ ಅಂತ ಅರ್ಥ. ಅದೇ ಸುಳ್ಳು ನೋವನ್ನು ಕೊಟ್ಟು ನಿಜ ಸಂತೋಷನ್ ಕೊಟ್ರೆ ಈ ಮಾರ್ಗ ಎಲ್ರಿಗೂ ಆದರ್ಶ ಅಂತ ಅರ್ಥ. ಅವಂತಿಕಾ, ಅಮ್ಮ ಅಪ್ಪ ಆಸ್ತಿನ ನೋಡಿ ಮದ್ವೆಗೆ ಒಪ್ಕೋತಾರೆ. ಅದೇ ಹುಡುಗಿರು ಅಪ್ಪ ಅಮ್ಮನ ಪ್ರೀತಿ, ಅತ್ತೆ ಮಾವನ ಮನೆಯಲ್ಲೂ ಆಸ್ತಿಯಾಗಿ ಸಿಗ್ಬೇಕು ಅನ್ಕೋತಾರೆ. ಪ್ರೀತಿಸಿದವನ ಹತ್ರ ಅಂದವಾದ ಜೀವನನ ಕೋರ್ಕೋತಾರೆ. ಆದ್ರೆ ಅದನ್ನ ಹಾಗೆ ಹೀಗೆ ಸಂಪಾದಿಸಿರೋ ದುಡ್ಡಿಂದ ಅಲ್ಲ. ಸದ್ದಾಂ ಮೇಲೆ ಕಂಪ್ಲೇಂಟು ಸರ್. ಏನಮ್ಮ ಸಾವಂದ್ರೆ ಭಯ ಹೊರಟೋಯ್ತಾ? ತಪ್ಪು ಮಾಡಿದವ್ರು ಯಾರು ತಪ್ಪಿಸ್ಕೋಬಾರ್ದು ಸರ್. ಗುಡ್. ವಿಶ್ವತ್ ಸರ್, ವಿಶ್ವನಾಥ್ ಅವ್ರನ್ನ ಯಾರು ಸಾಯಿಸಿದಾರೋ, ಯಾಕೆ ಸಾಯಿಸಿದಾರೋ ಅರ್ಥ ಆಗ್ತಾ ಇಲ್ಲ. ಕನಿಷ್ಠ ಪಕ್ಷ ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಿಲ್ಲ. ಏನು ಗೊತ್ತಾಗ್ದಿರೋ ರೀತಿಲಿ ಮರ್ಡರ್ನ ಮಾಡಿದ್ದಾರೆ. I got it, Vishwath. Let's go, come on, quick.
ಏನ್ ಸರ್ ಇಲ್ಲಿ ಬಂದ್ರಿ? ಆ ಕ್ಯಾಶ್ ಬ್ಯಾಗ್ ಎಲ್ಲಿ? ಏನಾಯ್ತು ಸರ್? ಒಂದ್ಸಲಿ ತೆಗಿ, ಅರ್ಜೆಂಟ್ ಆಗಿ ತೆಗಿ, ನೋಡ್ಬೇಕು. ಏನಾಯ್ತು ಸರ್? ವಾಟ್ ಹ್ಯಾಪನ್ ಸರ್? ಇಲ್ಲಿರುವಂತ 10 crores ಎಲ್ಲ ಫೇಕು. ಅಂದ್ರೆ ಸದ್ದಾಮ್ ಫೇಕ್ ನೋಟ್ ಕೊಟ್ಟಿರ್ತಾನೆ. ಇರ್ಬೋದು, ಮೇ ಬಿ. ಆ ಲ್ಯಾಂಡ್ ಪೇಪರ್ಸ್ ಕೊಡು, ತಗೊಮ್ಮ ಲ್ಯಾಂಡ್ ಪೇಪರ್ಸ್. ಕಮಾನ್, ಲೆಟ್ಸ್ ಮೂವ್. ಸರ್ ಸೆಲ್ ಓಪನ್ ಮಾಡು. ವಿಶ್ವನಾಥ್ಗೆ ನೀನ್ ಕೊಟ್ಟಂತ ನೋಟು ಒರಿಜಿನಲ್ ಫೇಕಾ? ಹೇಳು. ಒರಿಜಿನಲ್ ನೋಟ್ ಸರ್. ನಿಜಾನೇ ಹೇಳು. ನಿಜ ಹೇಳ್ತಿದ್ದೀನಿ ಸರ್, ಒರಿಜಿನಲ್ ನೋಟ್ಸ್ ಕೊಟ್ಟಿದ್ದು ಸರ್. ದೇವರಾಣೆ ಸರ್. ಅಂದ್ರೆ ಸದ್ದಾಮ್ ಗೊತ್ತಿಲ್ದಿರಂಗೆ ಈ ಕರೆನ್ಸಿನ ಯಾರೋ ಎಕ್ಸ್ಚೇಂಜ್ ಮಾಡಿದ್ದಾರೆ. ಇಷ್ಟು ಬುದ್ಧಿವಂತಿಕೆಯಲ್ಲಿ ಮ್ಯಾನೇಜ್ ಮಾಡಿದ್ದಾನೆ ಅಂದ್ರೆ ಆ ಕ್ರಿಮಿನಲ್ದು ಮಾಮೂಲು ಬ್ರೈನ್ ಅಲ್ಲ. ಇಷ್ಟು ಚೆನ್ನಾಗಿ ಪ್ಲಾನ್ ಮಾಡಿರೋನು ಯಾರಾಗಿರ್ತಾನೆ? ಇರಿ ಒಂದ್ ನಿಮಿಷ. ನೀವು ಅಂದ್ಕೊಂಡಾಗೆ ನಾನು ನಿಮ್ ಗಂಡ ಅಲ್ಲ. ಹೇಳೋದನ್ನ ಕೇಳ್ರಿ, ನಾನು ನಿಮ್ ಗಂಡ ಅಲ್ಲ ಅಂತಿದ್ದೀನಲ್ಲ. ಆಕ್ಚುಲಿ ಏನಾಯ್ತು ಅಂದ್ರೆ, ಎಷ್ಟು ನಾಟಕ ಆಡ್ತೀಯ? ನಾನು ಸುಳ್ಳು ಹೇಳಿದ್ರು ಕೂಡ ನಿಜ ನಿಜ ಅಂತಾನೆ ಅನ್ಸುತ್ತಲ್ವಾ? ನಾನು ಹೇಳೋದನ್ನ ನಂಬಿ. ಆಕ್ಚುಲಿ ನಾನು ನಿಮ್ ಗಂಡ ಅಲ್ಲ. ಬೇಕಿದ್ರೆ ನೀವು ವಿಡಿಯೋ ಕಾಲ್ ಮಾಡಿ ಚೆಕ್ ಮಾಡಬಹುದು. ನಿಜಾನೇ, ಇವ್ರು ಬೇರೆ ನೀವು ಬೇರೆ. ಅಷ್ಟಕ್ಕೂ ನೀವ್ಯಾರು? ನನ್ನ ಹೆಸರು ವಿಶ್ವನಾಥ್. ನಾನು ಹೈದರಾಬಾದಲ್ಲಿ ಲಾಯರ್. ಈ ಪ್ರಪಂಚದಲ್ಲಿ ಎಷ್ಟೋ ಅದ್ಭುತಗಳು. ಆ ಊರಲ್ಲಿ ಯಾರಿಗೂ ಮಕ್ಕಳಾಗ್ತಾ ಇರಲಿಲ್ಲ. ಊರಿನಲ್ಲಿರೋರು ಎಲ್ಲರಿಗೂ ಔಷಧಿ ಕೊಟ್ಟು ಅವರಿಗೆ ಮಗು ಆಗೋವಾಗ ಮಾಡಿ ಊರಿಗೆಲ್ಲ ದೇವರಾದ್ರು ನಮ್ಮ ತಂದೆ. ನಮ್ಮ ತಂದೆಯವ್ರಿಗೆ ಎಷ್ಟೋ ಪ್ರಯೋಗನ ಮಾಡಿ ಔಷಧಿ ಕೊಟ್ರು ಆ ಊರಿನಲ್ಲಿ ರಾಜಪ್ಪ ಶಂಕರಮ್ಮ ಅನ್ನೋರಿಗೆ ಮಗುನೇ ಆಗಲಿಲ್ಲ. ಊರಿನಲ್ಲಿ ಎಲ್ಲರಿಗೂ ಮಕ್ಕಳಾಗಿ ನಿಮಗೆ ಆಗದಿರೋದು ಕಾರಣ ರಾಜಪ್ಪಗೆ ಮಗು ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಈಗ ನಮ್ಮ ಪರಿಸ್ಥಿತಿ ಏನ್ ಡಾಕ್ಟರ್? ಆರ್ಟಿಫಿಷಿಯಲ್ ಇನ್ಸುಮಿಲೇಷನ್ ಅನ್ನೋ ಒಂದು ಪದ್ಧತಿ ಇದೆ. ಈ ಪದ್ಧತಿಯಿಂದ ಬೇರೆಯವರ ಕಣನ ತಗೊಂಡು ನಿನ್ನ ಗರ್ಭಕೋಶಕ್ಕೆ ಇಂಜೆಕ್ಟ್ ಮಾಡಿದ್ರೆ ನಿನಗೆ ಮಗು ಹೋಗೋ ಸಾಧ್ಯತೆ ಇದೆ. ಆ ರೀತಿ ಹುಡ್ತಾರ ಸರ್? ಹುಟ್ಟೋ ಅವಕಾಶ ಅಂತೂ ಇದೆ. ನಿಮ್ಗೆ ಇಷ್ಟ ಆದ್ರೇನೆ ಮಾಡಿಸ್ಕೊಳ್ಳಿ. ತಗೊಳ್ಳಿ. ಸರ್, ಏನ್ ನಡೀತಿದೆ ಸರ್? ಏನಾಯ್ತು ಸರ್? ನಿಮ್ ಗಂಡ ಕೊಲೆ ಮಾಡಿದಾನೆ. ಸರ್ ಸರ್ ರಾಜಪ್ಪ ಜೈಲಿಗೆ ಹೋಗಿದ್ದ ಸ್ವಲ್ಪ ಸಮಯಕ್ಕೆ ಅವ್ರ ಹೆಂಡತಿ ಶಂಕರಮ್ಮಗೆ ಆರ್ಟಿಫಿಷಿಯಲ್ ಇನ್ಸುಮಿಲೇಷನ್ ಸಕ್ಸಸ್ಫುಲ್ ಆಗಿ ಗರ್ಭವತಿ ಆದ್ರು. ಥ್ಯಾಂಕ್ ಯು ಡಾಕ್ಟರ್. ನಮ್ಗೆ ಮಕ್ಕಳಾಗೋ ಅವಕಾಶ ಇದ್ರು ನಮ್ಮ ಯಜಮಾನ್ರ ಪ್ರಯೋಗದಿಂದಾನೇ ನಾನೀಗ ಗರ್ಭವತಿ ಆದೆ. ಇಬ್ರಿಗೂ ಗಂಡು ಮಕ್ಳೇ ಆತು. ಅಪ್ಪನೇ ಇಬ್ರಿಗೂ ಕಣ ಕೊಡೋದ್ರಿಂದ ಇಬ್ರಿಗೂ ಅಪ್ಪನ ಲಕ್ಷಣನೇ ಬಂತು. ಯಾರ್ ರಾಜಪ್ಪನ ಮಗನೋ ಯಾರ್ ಡಾಕ್ಟರ್ ಮಗ ಅಂತ ಹೇಳಿ ಊರವರೇ ಕನ್ಫ್ಯೂಸ್ ಆದ್ರು. ಸ್ವಲ್ಪ ಸಮಯದಲ್ಲೇ ರಾಜಪ್ಪ ಜೈಲ್ ಶಿಕ್ಷೆ ಮುಗಿಸ್ಕೊಂಡು ಊರಿಗೆ ಬಂದ. ಎಲ್ಲ ರಾಜಪ್ಪ ಜೈಲಿಂದ ಇವಾಗ ಬರ್ತಾರ್ಯಾ? ಎಷ್ಟು ಅದೃಷ್ಟವಂತನೋ ನೀನು. ಓಡ್ತಾರ ಈ ಕಾಲದಲ್ಲಿ ನಡೀತಾರ ಅಂತ ಒಬ್ಬ ಮಗನಿಟ್ಟಿರಪ್ಪ ನಿನ್ಗೆ.
ರಾಜರತ್ನ ರಾಜಪ್ಪ ನೀನು. ಏನು ಮಾತಾಡ್ತಿದ್ಯಾ? ಹೊಸ್ದಾಗಿ ಹೇಳಕ್ ನಾನೇನೋ ಇದೆ, ಇಡೀ ಊರೇ ಮಾತಾಡ್ತಾ ಇಲ್ಲ. ಆ ಡಾಕ್ಟರ್ ಮಗ ನಿನ್ನ ಮಗ ಸೇಮ್ ಜೆರಾಕ್ಸ್ ಕಾಪಿ ತರ ಇದಾರೆ ಅಲ್ವಾ? ಇದಕ್ಕಿಂತ ಸಾಕ್ಷಿ ಇನ್ನೇನೋ ಬೇಕು? ನಿನ್ನ ಮಗ ಆ ಡಾಕ್ಟರ್ಗೆ ಹುಟ್ಟಿದ್ದಾರೆ ಅನ್ನೋದಕ್ಕೆ ಹೋಗಲೇ. ಏನಪ್ಪ ಡಲ್ ಆಗಿದ್ಯಾ? ಸ್ಕೂಲ್ನಲ್ಲಿ ಎಲ್ಲರೂ ನನ್ನ ಡಾಕ್ಟರ್ ಮಗ ಅಂತೇಳಿ ಆಡ್ಕೋತಾ ಇದ್ದಾರೆ. ನಾನು ಡಾಕ್ಟರ್ ಮಗನಾ ಅಮ್ಮ? ನೀನ್ ಡಾಕ್ಟ್ರಿಂದಾನೇ ಹುಟ್ಟಿರೋದಮ್ಮ. ಅವತ್ತ ಡಾಕ್ಟರ್ ಹೇಳಿದ್ದು ಕಟ್ಟು ಕಥೆನಾ? ಊರವರೆಲ್ಲ ಮಾತಾಡ್ತಿರೋದು ನಿಜನ? ಹಾಗಾದ್ರೆ ಜೈಲಲ್ಲಿದ್ದಾಗ ನೀನು ಆ ಡಾಕ್ಟರು? ಯಾರು ನಿಂಗಪ್ಪ? ಎಷ್ಟು ಜಾರ್ ಬಿಟ್ಟಿದೀಯ, ನಡ್ತೆ ಗೆಟ್ಟವಳೆ. ಅಪ್ಪ ಅಮ್ಮಂಗೆ ಏನ್ ಮಾಡ್ಬೇಡಪ್ಪ ಅಪ್ಪ. ಹೋಗ. ಅವತ್ತು ಡಾಕ್ಟರ್ ಹೇಳಿದ್ದು ಕಟ್ಟು ಕತೆನಾ? ಊರವರೆಲ್ಲ ಮಾತಾಡ್ತಿರೋದು ನಿಜನೇನಾ? ನಾನ್ ಜೈಲಲ್ಲಿದ್ದಾಗ ನೀನು ಆ ಡಾಕ್ಟರು? ನೀನ್ ಡಾಕ್ಟ್ರಿಂದಾನೇ ಹುಟ್ಟಿರೋದು ಮಾ. ಏನು ಏನದು? ಆ ರೀತಿ ಕ್ರೂರವಾಗಿ ನನ್ನ ತಂದೆ ತಾಯಿನ ನನ್ನ ಕಣ್ಣು ಮುಂದೆನೆ ಸಾಯಿಸ್ಬಿಟ್ಟ ಆ ರಾಜಪ್ಪನ ಮಗ. ಅವನ್ ಮಾಡಿರೋ ಕೊಲೆನೆಲ್ಲ ನಾನ್ ಮಾಡಿರೋ ಹಾಗೆ ನನ್ನ ಕೇಸ್ನಲ್ಲಿ ಸಿಕ್ಕಾಕ್ಸಿ ನನ್ನನ್ನು ಜೈಲೊಳಗೆ ಕಳಿಸ್ಬಿಟ್ಟ ಅವನು. ನಾನು ಜೈಲಿಂದ ಹೊರಗಡೆ ಬಂದ ಮೇಲಿಂದನೂ ಅವನ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ ಇದ್ದೀನಿ. ಮದ್ವೆದ ಸ್ವಲ್ಪ ದಿನಕ್ಕೆ ಅವರ ನಿಜ ಸ್ವರೂಪ ಗೊತ್ತಾಯ್ತು. ನಿಮ್ಮ ಬಗ್ಗೆ ನನಗೆ ಎಲ್ಲ ಗೊತ್ತು. ನಿಮ್ಮ ಮಧ್ಯೆ ಇರುವಂಥ ಜಗಳದ ಬಗ್ಗೆನೂ ಗೊತ್ತು. ನೀವು ಡಿವೋರ್ಸ್ ಕೊಡ್ಲಿಲ್ಲ ಅಂತ ಸಾಯಿಸ್ತಾನೆ ಅಂತಲೂ ಗೊತ್ತು. ಅದಕ್ಕೆ ಎದ್ರುಕೊಂಡು ನೀವು ಇಲ್ಲಿ ಬಂದು ಬಚ್ಚಿಟ್ಕೊಂಡಿದ್ದೀರ ಅನ್ನೋದು ಗೊತ್ತು. ಅದಕ್ಕೆ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೀನಿ. ಅಂತ ಮೂರ್ಖನ್ಗೆ ಈ ಭೂಮಿ ಮೇಲೆ ಬದುಕೋ ಅವಕಾಶ ಇಲ್ಲ. ಆ ರೀತಿ ಆಗ್ಬೇಕಂದ್ರೆ ನಿಮ್ಮ ಹೆಲ್ಪ್ ಬೇಕು. ನಾನೇನ್ ಮಾಡ್ಬೇಕು ಹೇಳಿ? ವೆರಿ ಸಿಂಪಲ್. ನೀವು ಅವ್ರ ಹತ್ರ ಕ್ಲೋಸ್ ಆಗಿದ್ದು ಅವರಿಗೆ ಡಿವೋರ್ಸ್ನ ಕೊಡ್ತೀನಿ ಅಂತೇಳಿ ನಂಬಿಸಿ ಆ ರೀತಿ ನಾನು ಹೇಳಿದ ಟೈಮಿಗೆ ಹೇಳಿದ ಜಾಗಕ್ಕೆ ನಾನು ಕೊಟ್ಟಿರೋಂಥ ಬಟ್ಟೆನ ಹಾಕೊಂಡು ಬರೋ ರೀತಿ ನೀವು ಮಾಡಬೇಕು. ಓಕೆ. ಹಲೋ, ಗುರುತಿಡ್ದೀಯ ಮಿಸ್ಟರ್ ವಿಶ್ವನಾಥ್, ಸನ್ ಆಫ್ ರಾಜಪ್ಪ? ಆ ದಿನ ನನ್ನ ಕಣ್ಣು ಮುಂದೆ ನನ್ನ ತಂದೆ ತಾಯಿನ ಸಾಯಿಸಿ ನನ್ನ ಜೈಲಿಗೆ ಕಳಿಸಿ ನನ್ನ ಐಡೆಂಟಿಟಿನ ನೀನು ಬಳಸ್ಕೊಂಡೆ. ಈಗ ನಿನ್ನ ಸಾಯಿಸಿ ನಿನ್ನ ಮೇಲ್ಗಡೆ ಕಳಿಸಿ ನಿನ್ನ ಐಡೆಂಟಿಟಿನ ನಾನು ಬಳಸ್ಕೊಳ್ತೇನೆ.
ಹ್ಯಾಪಿ ಜರ್ನಿ. ಈಗ ಪೊಲೀಸ್ ಸಮಾಜದ ದೃಷ್ಟಿಲಿ ಲಾಯರ್ ವಿಶ್ವನಾಥ್ ಸತ್ತೋದ. ನಾನು ಅಭಿರಾಮ್. ನನ್ನ ಐಡೆಂಟಿಟಿ ನಾನು ತಗೊಂಡಿದ್ದೀನಿ. ನೀವು ಕೇಳಿದಾಗೆ ನಿಮ್ಮ ಡಿವೋರ್ಸನ್ನು ನೀವು ತಗೊಂಡು ನಿಮ್ಮ ಲೈಫನ್ನು ನೀವು ಹ್ಯಾಪಿಯಾಗಿ ಲೀಡ್ ಮಾಡಿ. ಥ್ಯಾಂಕ್ ಯು ಸರ್. ಬಾಯ್. ಬಾಯ್. ವಾವ್, ವಾಟ್ ಎ ಬ್ರಿಲಿಯಂಟ್ ಪ್ಲಾನ್. ಇದು ನಮ್ಮ ಇಬ್ಬರ ಪ್ಲಾನ್ ಅಂತ ಗೊತ್ತಿಲ್ಲದೆ ನನ್ ಕೈಯಲ್ಲಿ ಸದ್ದಾಮ್ಗೆ ಹೇಳ್ಸಿ ರಾಜೇಂದ್ರನ್ ಲ್ಯಾಂಡ್ ನ ಕಬ್ಜಾ ಮಾಡಿಸ್ದೆ. ರಾಜೇಂದ್ರನ ಯಾಕೆ ಟಾರ್ಗೆಟ್ ಮಾಡಿದೆ? ಅಪ್ಪ 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 ಹೇಳಪ್ಪ. ಅಪ್ಪ ಅಮ್ಮ. ಸರ್ ಆ ರಾಜಪ್ಪನ ಮಗ ನಮ್ಮ ಅಪ್ಪ ಅಮ್ಮನ ಸಾಯಿಸ್ಬಿಟ್ಟು ನಿಮ್ ತಲೆ ಹೊಡೆದಾಗ್ತಾ ಅವ್ನು ಓಡೋಗ್ತಿದ್ದಾನೆ ಸರ್. ಅಲ್ಲಿಬ್ರನ್ನ ಸಾಯಿಸಿದಾನೆ, ಇಲ್ಲಿಬ್ರನ್ನ ಸಾಯಿಸಿದಾನೆ ಅಂದ್ರೆ ನಮಗ್ ಬಂದಿರೋ ಇನ್ಫಾರ್ಮೇಶನ್ ಸರಿಯಾಗಿದೆ ಅಂತ ಆಯ್ತು. ಕಮಾನ್ ಮೂವ್. ನಿಂತ್ಕೊಳ್ಳೋ. ಅವ್ರನ್ನ ಯಾಕೆ ಸಾಯಿಸ್ತೋ ಹೇಳು, ನಿಜ ಹೇಳು. ನಾನ್ ರಾಜಪ್ಪನ್ ಮಗ ಅಲ್ಲ, ಡಾಕ್ಟರ್ ಮಗ ಅಂತೇಳಿ ಎಷ್ಟು ಹೇಳಿದ್ರು ಕೂಡ ಆ ರಾಜೇಂದ್ರ ಕೇಳಿಸ್ಕೊಳ್ಳೇ ಇಲ್ಲ. ಸರ್ ಪ್ಲೀಸ್ ಸರ್, ನನ್ನ ನಂಬಿ ಸರ್. ಪೊಲೀಸ್ ಆಫೀಸರ್ ಆಗಿ ಅವ್ನು ಸರಿಯಾಗಿ ಎನ್ಕ್ವೈರಿ ಮಾಡ್ಲಿಲ್ಲ. ಸರಿಯಾಗಿ ಎನ್ಕ್ವೈರಿನ ಮಾಡಿದ್ರೆ ಆ ಹುಡುಗ ನನ್ನ ತಂದೆ ತಾಯಿನ ಸಾಯಿಸಿದಕ್ಕೆ ಅವನಿಗೆ ಶಿಕ್ಷೆ ಆಗ್ತಿತ್ತು. ಆಗ ಎಲ್ರ ದೃಷ್ಟಿನಲ್ಲೂ ನಾನು ರಾಜಪ್ಪನ್ ಮಗ ಆದೆ. ಸರ್ ನನ್ನ ನಂಬಿ ಸರ್, ನನ್ನ ಡಾಕ್ಟರ್ ಮಗ ಸರ್. ನನ್ನ ಬಿಟ್ಬಿಡಿ ಸರ್. ಕೇವಲ ರಾಜೇಂದ್ರನಿಂದ. ರಾಜೇಂದ್ರ ನೆಗ್ಲಿಜೆನ್ಸೇ ಅವನ್ ಸಾವುಗೆ ಕಾರಣ ಆಗಿದೆ. ಅಭಿರಾಮ್ ಹತ್ಯೆ ಕೇಸಲ್ಲಿ ಗೌತಮ್ನೆ ಸಿಕ್ಕಾಕ್ಸ್ಬಿಟ್ಟಿಯಲ್ಲ. ನಾನು ಎಲ್ಲಿ ಸಿಗಾಕ್ಸ್ತೆ? ರಿಷಿ ಹತ್ಯೆ ಕೇಸ್ನಲ್ಲಿ ಅವ್ನು ಹೇಗಿರು ಜೈಲಿಗೆ ಹೋಗ್ಲೇಬೇಕಿತ್ತಲ್ಲ. ರಿಷಿನ್ ಯಾಕೆ ಸಾಯಿಸ್ತೆ ಅಂತೇಳಿ ಗೌತಮ್ನ ಕೇಳಿದಾಗ ಬ್ಲ್ಯಾಕ್ ಮನಿನ ವೈಟ್ ಮನಿಯಾಗಿ ಕನ್ವರ್ಟ್ ಮಾಡ್ತಿದ್ದೀನಿ ಸರ್. ಆ ಟ್ರಾನ್ಸಾಕ್ಷನ್ ಇಂದ ನಮಗೆ ಕಮಿಷನಿಗೋಸ್ಕರ ಅಂತೇಳಿ ಸುಳ್ಳು ಹೇಳ್ದ ಅಂತ ನಂಗೆ ಆಗ್ಲೇ ಗೊತ್ತಾಯ್ತು. ಆಕ್ಚುಲಿ ಬೂತ್ ಬಂಗ್ಲೆ ಹತ್ರ ನನ್ನ ಕರೆಸಿ ನನ್ನ ಸಾಯಿಸಿ ನನ್ನ ಮೊಬೈಲಿಂದ ವಿಡಿಯೋನ ಡಿಲೀಟ್ ಮಾಡಬೇಕು ಅಂತೇಳಿ ಅವ್ನು ನೋಡ್ದ. ಅದಕ್ಕೆ ನಾನು ನನ್ನ ಹೆಂಡತಿ ಫೋನ್ನ ತಗೊಂಡೋಗಿದ್ದೆ. ನಾನು ನನ್ನ ಫೋನ್ ಚಾರ್ಜ್ ಖಾಲಿಯಾಗಿದ್ದಕ್ಕೆ ನನ್ನ ಹೆಂಡತಿ ಫೋನ್ ತಂದಿದ್ದೆ. ಅದೇ ಸಮಯದಲ್ಲಿ ಬೂತ್ ಬಂಗ್ಲೆ ಹತ್ರ ವಿಶ್ವನಾಥನ ಕರೆಸಿ ಟಾಯ್ಲೆಟಿಗೆ ಹೋಗ್ತೀನಿ ಅಂತೇಳಿ ಗೌತಮ್ ಹತ್ರ ಹೇಳಿ ವಿಶ್ವನಾಥ್ನ ಸಾಯಿಸ್ ಬಂದೆ. ನಾನು ಸತ್ತೋದು ಅಂತ ಅನ್ಕೊಂಡು ಈ ಕೇಸ್ನಲ್ಲಿ ನನ್ನ ಹೆಂಡತಿನ ಸಿಗಾಕ್ಸ್ಬೇಕು ಅಂತ ಹೇಳಿ ಅವಳ ಫೋನಿಂದನೇ ಫೋಟೋ ತೆಗೆದು ನನ್ನ ತಂದೆಗೆ ಕಳಿಸ್ತಾ ಈ ಗೌತಮ್. ಅವನ ಜೇಬಲ್ಲಿ ನನ್ನ ಐ ಡಿ ಪ್ರೂಫು, ನನ್ನ ಮನೆ ಕೀ ಮತ್ತೆ ನನ್ನ ಹೆಂಡತಿ ಫೋನ್ನ ಇಟ್ಟು ಅವನ ಐ ಡಿ ಪ್ರೂಫ್ನ ನಾನು ತಗೊಂಡೆ. ಅವ್ನ ಫಿಂಗರಿಗೋಸ್ಕರ ಶೂಟ್ ಮಾಡ್ತಿರೋಂಥ ಟೈಮ್ನ ನಾನು ಫೋಟೋ ತೆಗೆದ್ಬಿಟ್ಟು ಪೊಲೀಸ್ನವ್ರಿಗೆ ಕಳಿಸ್ತೆ ಅಂತೇಳಿ ಇನ್ನೂ ಗೌತಮಿಗೆ ಗೊತ್ತಿಲ್ಲ. ಪಾಪ ಫೋಟೋ ನೋಡಿ ನಾನು ಸತ್ತೋಗಿದ್ದೀನಿ ಅನ್ಕೊಂಡು ನನ್ನ ತಂದೆ ಸುಮ್ಮನೆ ಹತ್ರು. ನಿಮ್ಮಪ್ಪ ಅಮ್ಮ ಸತ್ತೋಗಿದಾರಲ್ಲ, ಮತ್ತೆ ಈ ರಾಮುಲು ಯಾರು? ರಾಮುಲು ಜೈಲಲ್ಲಿ ಉದ್ಯೋಗ ಮಾಡ್ತಿದ್ದವರು. ಜೈಲಿನಲ್ಲಿ ನನ್ನ ಸ್ವಂತ ಮಗುನ್ ತರ ನೋಡ್ಕೊಂಡು ನನ್ನ ದತ್ತು ತಗೊಂಡು ಲಾಯರ್ ಮಾಡಿದ್ದು ನಮ್ಮ ರಾಮುಲ್ ಮಾಮ. ಮಗನೇ ಈ ಹುಡುಗಿ ನಮಗ್ ಮೋಸ ಮಾಡ್ಬಿಟ್ಲು. ಏನ್ ಮಾಡಿದ್ಲು? ನಾವು ಕದ್ದಿರೋ 10 ಕೋಟಿ ರೂಪಾಯಿ 10,000 ರೂಪಾಯಿನ ಕದ್ದಿಟ್ಬಿಟ್ಟಿದ್ದಾಳೆ. ಈಗ 10,000 ಲೆಕ್ಕಾಗ್ತಾ? ಅವತ್ ನಾನು ನೋಡಿದ ಫುಟೇಜ್ನ ಮತ್ತೆ ಪ್ಲೇ ಮಾಡಿ. ಅದು ಇಬ್ರು ವ್ಯಕ್ತಿಗಳು ಒಂದೇ ರೀತಿ ಪ್ಲಾನ್ ನ ಒಂದೇ ಸಮಯದಲ್ಲಿ ಮಾಡಿದ್ದಾರೆ. ಅದೇ ಪ್ಲಾನ್ ಬಿ. ಗೌತಮ್ ಟ್ರೈನಲ್ಲಿ ಮೈಸೂರಿಗೆ ಹೋಗಿ ಬೆಂಗಳೂರಿಗೆ ಫ್ಲೈಟ್ ಅಲ್ಲಿ ಬಂದು ವಿಶ್ವನಾಥನ ಸಾಯಿಸಿ ತನ್ನ ಪ್ರೇಯಸಿನ ಮದುವೆಯಾಗಿ 10 ಕೋಟಿ ರೂಪಾಯಿ ಜೊತೆ ಸುಖವಾಗಿರ್ಬೋದು ಅಂತ ಅನ್ಕೊಂಡಿದ್ದ. ಅದು ಫೇಕ್ ನೋಟ್ಸ್ ಅಂತ ಗೊತ್ತಿಲ್ದೇನಾ? ವಿಶ್ವನಾಥ್ ಬಾಂಬೆಗೆ ಫ್ಲೈಟ್ ಅಲ್ಲಿ ಹೋಗಿ ತಿರ್ಗಾ ಅದೇ ರಾತ್ರಿ ಬಸ್ಸಲ್ಲಿ ಬೆಂಗಳೂರಿಗೆ ಬಂದಿದ್ದಾನೆ ಅಂದ್ರೆ
ಖಂಡಿತವಾಗ್ಲೂ ಅವನ ಮನ್ಸಲ್ಲಿ ಏನೋ ಒಂದು ದೊಡ್ಡ ಪ್ಲಾನ್ ಇದ್ದೇ ಇರುತ್ತೆ. ಆ ಪ್ಲಾನಿನ ಬಗ್ಗೆ ನೀವು ಎನ್ಕ್ವೈರಿ ಮಾಡಿ. ಸರ್. ರೈಟ್. ಇಷ್ಟಕ್ಕೂ ಆ ಪ್ಲಾನ್ ಏನಿರ್ಬೋದು? ಜೀವನ ತಲೆ ತಿರುಗುವಂತದು, ಈ ಜೀವನ ಯಾವ ದಡಕ್ಕೆ ಸೇರುವುದೋ, ಈ ಜೀವನ ತಲೆ ತಿರುಗುವಂತದು, ಈ ಜೀವನ ಯಾವ ದಡಕ್ಕೆ ಸೇರುವುದೋ. ಈ ಕ್ಷಣ ಹೋಗು 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 ನೀ ಅಂತ ಒಂದು ದಾರಿ ಹುಡುಕಿತು. ನವಸರ ಚಲ್ 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 ರೇ ಅಂತ ಒಂದು ದಾರಿ ತೋರಿತೋ. ಯಾವ ದೇಶವೇ ಆಗಲಿ ಮೋಸವೇ ಆಗಲಿ ತಲೆಬಾಗಿ ಧೈರ್ಯದೆ ಮುಂದೆ ನುಗ್ಗು ಎಂದಿದೆಯೋ. ಮನಿ 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 ಅಂತ ನಾನೇ 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 ಮನಿ, ನಾನೇ ಇಲ್ದೆ ಕಾಲ ನಿಂತು ಹೋದಾಗಿದೆ. ಈ ಜೀವನ ತಲೆ ತಿರುಗುವಂತದು, ಈ ಜೀವನ ಯಾವ ದಡಕ್ಕೆ ಸೇರುವುದೋ.